व्याख्यामुद्रां करसरसिजैः पुस्तकं शङ्खचक्रे बिभ्रद्भिन्नस्फटिकरुचिरे पुण्डरीके निषण्णः अम्लानश्रीरमृतविशदैरंशभिप्लावयन् मामाविर्भूयादनगमहिमा मानसे वागधीशः नमस्ते प्राणेश प्रणतविभुवायावनिमकाः नमस्वामिन् रामप्रियतमनमन् गुरुगुणा नमस्तुभ्यं भीमप्रबलतमकृष्णेष्ट भगवन् नमः श्रीमन्मध्वप्रदिश सुदर्शन्नो जय जय श्रीगुरुभ्यो नमः नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भुवग्रम् अमरासुरसिद्धवन्त्यं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये. ವೇದವ್ಯಾಸುರ ಮಹಾಭಾರತದ ಚಿಂತಕರಿಗೆ ವಂದನೆಗಳು. ಶಾಂತಿ ಪರ್ವದ 64ನೆಯ ಪ್ರವಚನ ಧರ್ಮರಾಜನ ಭೀಷ್ಮನ ಸಂವಾದದ ಧರ್ಮಚಿಂತನೆಯ ಮುಂದರಿಕೆ. ಭೀಷ್ಮನ ಚಿಂತನೆಯಲ್ಲಿ ಅನೇಕ ಜನರ ಸಂವಾದಗಳು ಬಂದಿವೆ. ಹೀಗಾಗಿ ಇಂದ್ರದೇವ ಮಾಂಧಾತೃವಿಗೆ ಹೇಳಿದ ಸೊಲ್ಲುಗಳನ್ನೆಲ್ಲ ಹೇಳುತ್ತಾ ಇದ್ದಾನೆ. ಪ್ರತಿಯೊಬ್ಬನು ತನ್ನ ಕರ್ಮಗಳನ್ನು ಆಶ್ರಮೋಚಿತವಾದ ವರ್ಣೋಚಿತವಾದ ಕರ್ಮಗಳನ್ನು ತಪ್ಪದೆ ಮಾಡಬೇಕು. ತಪ್ಪಿದವನ ಮೇಲೆ ಸಂಬಂಧವನ್ನು ಇಟ್ಟುಕೊಳ್ಳಬಾರದು ಅನ್ನುವ ನೆಲೆಯಲ್ಲಿ ಕರ್ಮಸ್ವಂ ಅಪ್ರಯುಂಜಾನಂ ಅವಿಶ್ವಾಸ್ಯಂ ಹಿತಂ ವಿದುಃ ಅಂತ ಶಾಸ್ತ್ರ ಹೇಳಿದ ಕರ್ಮ, ಅವನಿಗೆ ಅನುಗುಣವಾದದ್ದನ್ನು ಹೇಳಿದ್ದನ್ನು ಯಾರು ನಡೆಸಿಕೊಡುವುದಿಲ್ಲ ಅಂಥವನ ಮೇಲೆ ವಿಶ್ವಾಸ ಇರ್ಲಿಕ್ಕಿಲ್ಲ. ಅಂದರೆ ಶಾಸ್ತ್ರದ ಮೇಲೆ ಮರ್ಯಾದೆ, ನಂಬಿಕೆ, ಅದನ್ನೇ ಬಿಟ್ಟವನು ಅಂದ ತಕ್ಷಣ ಅವನ ಮೇಲೆ ವಿಶ್ವಾಸ ಇಡಬಾರದು, ಅವನನ್ನು ಸನ್ಮಾನ ಮಾಡಬಾರದು, ಉಪಯೋಗಕ್ಕೆ ತರಬಾರದು ಅಂತ ಹೇಳಿ ಅವನ ಬಗ್ಗೆ ಅಂದರೆ ಪ್ರತಿಯೊಬ್ಬರು ಅವರ ಚರ್ಯೆಯನ್ನು ನಡೆಸಲೇಬೇಕು. ಅದು ತಪ್ಪಿದರೆ ದೇವರಿಗೆ ದ್ರೋಹ ಮಾಡಿದಾಗ ಇದರಿಂದ ದೇಶದ ವ್ಯವಹಾರಗಳು ಹೆಚ್ಚು ಕಡಿಮೆ ಆಗ್ತವೆ. ಇದರಿಂದ ವೈಯಕ್ತಿಕವಾಗಿಯೂ ತುಂಬಾ ಹಾನಿ ಇದೆ. ಈ ನೆಲೆಯಲ್ಲಿ ಧರ್ಮವನ್ನು ಪ್ರತಿಯೊಬ್ಬರು ನಡೆಸಬೇಕು ಹೇಳುತ್ತಾನೆ, ನಡೆಸಿಕೊಡಬೇಕು. ಚಾತುರಾಶ್ರಮ್ಯ ಧರ್ಮಾಶ್ಚ ವೇದವಾದಾಶ್ಚ ಪಾರ್ಥಿವ ಬ್ರಾಹ್ಮಣೇನ ಅನುಗಂತವ್ಯ ನಾನ್ಯೋ ವಿದ್ಯಾತ್ ಕದಾಚನ. ಆಶ್ರಮ ಧರ್ಮ ಯಾವುದು, ವರ್ಣ ಧರ್ಮಗಳು ಹೇಗಿರ್ತಾವೆ, ವೇದ ಏನು ತಿಳಿಸಿಕೊಟ್ಟಿದೆ, ಇದನ್ನೆಲ್ಲ ತಿಳಿ ಹೇಳಬೇಕಾದವನು ಯಾರು? ತಿಳಿದವನು. ಅಂತಹ ತಿಳುವಳಿಕೆಗೆ ಬೇಕಾಗಿರತಕ್ಕಂತಹ ಯೋಗ್ಯತೆ, ಸಂಸ್ಕಾರ ಆಗಿರುವವನು ಬೇಕು. ಬಹಳ ಹಿಂದೆ ಷಡ್ಕರ್ಮಗಳ ಬಗ್ಗೆ ಮಾತಾಡಿತ್ತು. ಅದರಲ್ಲಿ ಕಲಿಯುವುದು ಎಲ್ಲರಿಗೂ ಇದೆ, ಆದರೆ ಕಲಿಸುವಂಥದ್ದು ಆವೃತ್ತಿಯವರಿಗೆ ಮಾತ್ರ. ರಾಜ ಕಲಿಸ್ಲಿಕ್ಕೆ ಹೋದರೆ ಅವನು ದೇಶ ನೋಡಿಕೊಳ್ಳಬೇಕು, ಒಂದು ಎಡವಟ್ಟಾಗುತ್ತೆ. ಇನ್ನೊಂದು, ಕಲಿಸುವವರು ಇಲ್ಲ ಆಗ್ತಾರೆ, ಅವರ ಕೆಲಸವನ್ನು ರಾಜನ ವಹಿಸಿಕೊಂಡಾಗತ್ತೆ. ಹಾಗಾಗಿ ರಾಜ್ಯಭಾರ ಮಾಡದ, ವ್ಯಾಪಾರ ವ್ಯವಹಾರ ನಡೆಸದ, ಪರಿಕರ್ಮದ ಸಾಮರ್ಥ್ಯ ದೇಹದಲ್ಲಿ ಇಲ್ಲದವರು ಅವರು ಮತ್ತೆ ಸೋಮಾರಿಯಾಗಿ ಕೂತ್ಕೊಳ್ಬೇಕಾಗತ್ತೆ. ಅಷ್ಟೇ ಅಲ್ಲದೆ ಅವರಿಗೆ ಊಟದ ಕಥೆ ಏನು, ಬದುಕುವುದೇಗೆ? ಆದ್ರಿಂದ ರಾಜ, ವ್ಯಾಪಾರಿ ಇವರೆಲ್ಲ ಕಲೀಲಿಕ್ಕೆ ಮಾತ್ರ, ಕಲಿಸ್ಲಿಕ್ಕೆ ಹೋಗ್ಲಿಕ್ಕಿಲ್ಲ. ಪಾಠದ ಕತೆ ಬೇರೆ, ವ್ಯವಹಾರದ ಕತೆ ಬೇರೆ, ವ್ಯಾಪಾರದ ಕತೆ ಬೇರೆ, ಆಡಳಿತದ ಕತೆ ಬೇರೆ. ಹೀಗೆ ಅವರವರಿಗೆ ಯೋಗ್ಯವಾದದ್ದನ್ನು ಅವರವರು ತನ್ನ ಹಿಂದಿನಿಂದ ಬರುವ ಹಾಗೆ ನಡೆಸಿಕೊಂಡು ಬರಬೇಕು. ಅದರಿಂದ ಕಲಿಬೇಕಾದ್ದು ಭಗವಂತನಿಗೆ ಸಾಗಿ ಬಂದವ, ಪ್ರಯತ್ನ ಪಟ್ಟವ, ಒಬ್ಬ ಜ್ಞಾನಿಯಾದವ, ಸಂಸ್ಕಾರವಂತನಾದವ, ಅವನಿಂದ ಕಲಿಬೇಕಾದ್ದು ಅಂತಾರೆ. ಅನ್ಯಥಾ ವರ್ತಮಾನಸ್ಯ ನಸಾವೃತ್ತಿ ಪ್ರಕಲ್ಪ್ಯತೆ. ಹೇಳಿಕೊಟ್ಟ ಹಾಗೆ ಬದುಕದೇ ಇದ್ದರೆ ಅಂಥವನು ಬದುಕುವುದಿಲ್ಲ ಸರಿಯಾಗಿ ಅಂತ ಹೇಳ್ತಾರೆ. ಒಬ್ಬ ವ್ಯಕ್ತಿಯ ಕರ್ಮ ನೋಡಿಕೊಂಡು ಅವನಲ್ಲಿರತಕ್ಕಂತಹ ಧರ್ಮವನ್ನು, ಅವನ ಯೋಗ್ಯತೆಯನ್ನು ಅಳಿಲಿಕ್ಕೆ ಬರ್ತದೆ. ಹೇಗೆ, ಯಾರಿಗೇನು ಅಂತ ಹೇಳುವ ಕೇಳಿದರೆ ಇದನ್ನು ಹೇಳಿದ್ದು. ಪೂರ್ಣವಾದಂತಹ ಪ್ರಮಾಣದಲ್ಲಿ ವ್ಯಕ್ತಿಯ
ಸಹಜವಾದ ಧರ್ಮವನ್ನು ನೋಡಲಿಕ್ಕೆ ಬರುವುದಿಲ್ಲ. ಈಗ ಏನು ಸಮಾಜದಲ್ಲಿದೆ ಅದನ್ನು ಮುಂದುವರಿಸುವಂಥದ್ದು. ಬ್ರಹ್ಮಕುಲದಲ್ಲಿ ಹುಟ್ಟಿ ಬಂದವನು ಆ ಸಂಸ್ಕಾರವನ್ನು ಪಡಿತಾನೆ, ಇದರಿಂದ ಬ್ರಹ್ಮಜ್ಞನಾಗಬಹುದು, ಇನ್ನೊಬ್ಬರ ಬ್ರಹ್ಮಜ್ಞನ ತಯಾರು ಮಾಡಲಿಕ್ಕಾಗತ್ತೆ. ಇಷ್ಟೇ ನಮಗೆ ಮಾರ್ಜಿನ್ ಇರುವುದು. ಕ್ಷತ್ರಕುಲದಲ್ಲಿ ಹುಟ್ಟಿ ಬಂದವನು ಆ ಪರಿಸರದಿಂದ ಅವನು ಹೊಸ ಆಯುಧಗಳನ್ನು ತಯಾರು ಮಾಡಬೇಕಾಗಿಲ್ಲ, ಗ್ರೌಂಡ್ ನಡೆಸಬೇಕಾಗಿಲ್ಲ, ಪ್ರಾಕ್ಟೀಸ್ ಸಹಜವಾಗಿ ಆಗಿಬಿಡತ್ತೆ, ಆಡಳಿತಕ್ಕೆ ಸರಿಯಾಗಿ ಹೋಗ್ತಾನೆ. ಹೀಗೆ ಅಲ್ಲಲ್ಲಿ ಹುಟ್ಟಿ ಬರುವ ಮೂಲಕವೇ ಅವರದನ್ನು ಮುಂದುವರಿಸಲಿಕ್ಕೆ ಬರ್ತದೆ. ವ್ಯತ್ಯಾಸವಾಗಿರಬಹುದು. ಒಬ್ಬ ಕ್ಷತ್ರಕುಲದಲ್ಲಿ ಹುಟ್ಟಿದವ ಏನು ಮಾಡಿದ್ರು ಜಪ್ಪಯ್ಯ ಅಂದ್ರೂ ಕತ್ತಿ ಗುರಾಣಿ ಬಿಲ್ಲು ಬಾಣ ಹಿಡಿಯುವುದಿಲ್ಲ, ನಡೆಸುವುದಿಲ್ಲ, ಆಗುವುದಿಲ್ಲ, ಹೇಳಿಕೊಟ್ರು ನಡೆಸಿಕೊಟ್ರು ಅವನಲ್ಲಿ ಆಗುವುದಿಲ್ಲ ಅಂದ್ರೆ ವ್ಯತ್ಯಾಸ ಆಗಿದ್ದಾನ. ಸರಿ, ಆದ್ರಿಂದ ಸದ್ಯಕ್ಕೆ ಪರಿಸರದಲ್ಲಿ ಆನುವಂಶಿಕವಾದ ಹಿನ್ನೆಲೆಯಲ್ಲಿ ಆತನನ್ನು ಹೇಳಲಿಕ್ಕಾಗತ್ತೆ ಅಂತ. ಕರ್ಮಣ ವ್ಯಜ್ಯತೆ ಧರ್ಮ ಯಥಾ ಧರ್ಮ ತಥೈವ ಸಹ. ಅವನು ಮಾಡಿಸಿಕೊಂಡು ಬಂದಿರತಕ್ಕಂಥ ವೃತ್ತಿಯಿಂದ ಅವನ ಧರ್ಮವನ್ನು ನಾವು ಗಟ್ಟಿ ಮಾಡಲಿಕ್ಕೆ ಬರ್ತದೆ. ಅದರಿಂದ ಅವನ ಸ್ವಭಾವವನ್ನು ಹೇಳಲಿಕ್ಕೆ ಆಗ್ತದೆ. ಇಷ್ಟೇ, ಆಗಲೇಬೇಕು ಅಂತ ನಿರ್ಬಂಧ ಇಲ್ಲ. ಒಬ್ಬ ಬ್ರಹ್ಮಜ್ಞಾನಿಯಾದ ಕುಟುಂಬದಲ್ಲಿ ಬಂದವ, ಪರಿಸರ ಅಷ್ಟೇ ರೀತಿಯಾಗಿ ಗುರುಕುಲದ ನೆಲೆಯಲ್ಲಿ ಇದ್ರೂ ಸಹ ಅವನು ವೇದವನ್ನೇ ಓದದೆ, ವೇದವನ್ನು ತಿರಸ್ಕರಿಸ್ತಾ, ವೇದ ಧರ್ಮವನ್ನು ನಡೆಸಿಕೊಡದೇ ಇದ್ದವ ಹಾಗೆಯೇ ಆಗ್ತಾನೆ. ಆಗ ಅವನೇನು ಅರ್ಥ ಆಯ್ತು? ವಂಶದ ಪ್ರಭಾವ ಜೊತೆಯಲ್ಲಿ ಪರಿಸರದ ವ್ಯವಸ್ಥೆ ಇದ್ದರೂ ಅದನ್ನಾತ ನಡೆಸ್ತಾ ಇಲ್ಲ, ವಿರೋಧಿಸ್ತಾನೆ ಅಂದ್ರೆ ಅವನು ಸಹಜವಾದ ಬ್ರಹ್ಮ ಸ್ವಭಾವದವನಲ್ಲ ಅಂತ ಹೇಳು. ಅದರಿಂದ ಕರ್ಮಣ ವ್ಯಜ್ಯತೆ ಧರ್ಮ ಯಥಾ ಧರ್ಮ ತಥೈವ ಸಹ ಅಂತ. ಈ ವಿಷಯದಲ್ಲಿ ಮಾಂಧಾತೃ ಚಿಂತನೆಯನ್ನು ಮುಂದುವರಿಸ್ತಾನೆ, ಕೇಳತ್ತ, ಆಗ ಅದಕ್ಕಿಂತ ಉತ್ತರಿಸ್ತಾ. ಅಲ್ಲಿ ಈಗ ಈ ಸಂಕರ ಎನ್ನುವುದು ಧರ್ಮದಲ್ಲಿ ಹುಟ್ಟಿನಲ್ಲಿ ಹೇಳಲಿಕ್ಕೆ ಆಗುವುದಿಲ್ಲ, ಹೇಳಿದ್ರು ಪರವಾಗಿಲ್ಲ ಬಿಡಿ, ಅದನ್ನು ಬೇರೆ ಪ್ರಕಾರಣದಲ್ಲಿ ಇಟ್ಟಿರ್ತಾರೆ. ಎಷ್ಟು ಜನ ನನ್ನ ಆಡಳಿತೆಯಲ್ಲಿಲ್ಲ, ಬೇಕಾದಷ್ಟು ಜನ ನನ್ನ ಆಡಳಿತೆಯಲ್ಲಿದ್ದಾರೆ. ಅಲ್ಲಲ್ಲಿಯ ಪ್ರದೇಶದಲ್ಲಿದ್ದವರಿದ್ದಾರೆ. ಕದನ್ ಧರ್ಮಾನ್ನ ಚರಿಷ್ಯಂತಿ ಸರ್ವೇ ವಿಷಯವಾಸಿನ. ವಿಷಯ ಅಂದ್ರೆ ದೇಶ, ಪ್ರದೇಶ. ಆಯಾ ದೇಶಗಳಲ್ಲಿ ನೆಲೆಗೊಂಡವರು ಹೇಗೆ ಧರ್ಮಾಚರಣೆ ಮಾಡುತ್ತಾರೆ, ನಾನು ಅವರನ್ನು ಹೇಗೆ ನೋಡಿಕೊಳ್ಳಬೇಕಾಗ್ತದೆ. ಯಾಕೆ ಕೇಳಿದರೆ, ಅವರು ಯವನಾಹ ನೋಡಿ, ಯವನರು ಇದ್ದಾರೆ, ಮ್ಲೇಂಚರು ಬೇರೆ, ಯವನರು ಬೇರೆ. ಹಿಂದೆ ಯಯಾತಿಯ ಪಡೆಯಲ್ಲಿ ಬಂದವರು ಯದು, ದುರ್ಹ್ಯು, ಅನು, ಪೂರು ಇವರೆಲ್ಲ ಇದ್ರು. ಅಲ್ಲಿ ಬೇರೆ ಬೇರೆ ರೀತಿಯಾದಂತಹ ಪಂಗಡಗಳಾಗಿವೆ. ಪೂರು ಮತ್ತು ಯದು ಯಾದವರು ಮತ್ತೆ ಪೌರವರು ಬಂದ್ರೆ, ದುರ್ಹ್ಯು, ಅನು ಇವರೆಲ್ಲ ಬೇರೆ ಬೇರೆ ಪಂಗಡವನ್ನು ಆಶ್ರಯಿಸಿಕೊಂಡು ಬೇರೆ ಬೇರೆ ಸ್ಕ್ಯಾಟರ್ ಆಗಿ ಬಹಳ ಉತ್ತಮ ಮಟ್ಟದ ರಾಜರಲ್ಲದವರಾಗಿ ತುರ್ವಸುನಿಂದ ತುರುಷ್ಕರಾದದ್ದು ಇವೆಲ್ಲ ಆಗಿಬಿಟ್ಟಿದೆ. ಹೀಗಾಗಿ ಯವನರು, ಯವನಾಹ, ಕಿರಾತಾಹ, ಗಾಂಧಾರಾಹ, ಆಯಾ ದೇಶಗಳಲ್ಲಿ ಇದನ್ನು ನಂಬಬೇಕಾದ್ದು, ಒಪ್ಪಬೇಕಾದ್ದು, ಹೇಳಬೇಕಾದ್ದು. ಚೀನಾಹ, ಶಬರ, ಬರ್ಬರಾಹ, ಶಬರರು ಅಂದ್ರೆ ಶಬರರು ಅಂದ್ರೆ ಬೇಟೆಗಾರರು ಅಂತ ಖಾಲಿ ಮಾತ್ರ ಅರ್ಥ ಅಲ್ಲ, ಬೇರೆ ಶಬ್ದಗಳು ಉಂಟು ಅವರಿಗೆ. ಅದರಿಂದ ಆಯಾ ಪ್ರಾದೇಶಿಕವಾದ ಹೆಸರುಗಳು. ಬರ್ಬರ ದೇಶ, ಅದರಿಂದ ಅವರು ಬರ್ಬರರು ಅಂತ. ಅದರಂತೆ ಚೀನಾ ದೇಶ, ಅವರು ಚೀನರು ಅಂತ ಅವರ ಹೆಸರುಗಳು. ಇವತ್ತು ಹಾಗೆ ಕರಿತೇವೆ ನಾವು. ಹಾಗೆ ಶಕಾಹ, ತುಷಾರಾಹ, ಶಕರು, ತುಷಾರರು, ಕಂಸಾಶ್ಚ ಅಂತವರು. ಪಲ್ಲವಾಹ, ಪಲ್ಲವರದ್ದು ಕತೆ ಕೇಳ್ತಾ ಇದ್ದೆವು, ಅದೇ ಆಗ್ಬೇಕು ಅಂತೆಲ್ಲ, ಪಲ್ಲವರು. ಆನಂತರ ಆಂಧ್ರದವರಿಗೂ ಸರಿ, ಮದ್ರಗಾಹ, ಮದ್ರ ದೇಶದವರು ಮತ್ತೆ ಆಂಧ್ರ ದೇಶದವರು, ಆಂಧ್ರ ಮದ್ರಗಾಹ. ಅದರೊಟ್ಟಿಗೆ ಉಷ್ಟ್ರಾಹ, ಪುಲಿಂದ ನೋಡಿ, ಪಿಲುಂದರ ಬೇರೆ ಅಂದ್ರೆ ಈ ಜಾತಿಗಿಂತ, ಶಬರ ಬೇಟೆ ಜಾತಿಗಿಂತ ಬೇರೆ ರೀತಿಯಾದಂತಹ ಬೇಟೆಗಾರರು ಅವರು, ಪುಲಿಂದ. ಅದರೊಟ್ಟಿಗೆ ಆರಟ್ಟ. ಮತ್ತೆ ನೋಡ್ತಾ ಬಂದ್ರು ಇನ್ನು ಈಚೆ ಕಡೆಯಲ್ಲಿ ಬಂದ್ರೆ ಕಾಚ, ಮತ್ತೆ ಮಿಲೆಂಚಾಶ್ಚ ನೋಡಿ, ಯವನವರು ಬೇರೆ, ಮಿಲೆಂಚರು ಬೇರೆ ಅಂತ. ಸರ್ವಶ ಇವರೆಲ್ಲ ನನ್ನ ಆಡಳಿತೆಯಲ್ಲಿ ಬಂದಿದ್ದಾರೆ ಅಂತ ಮಾಂಧಾತೃ ಸುಮಾರಾಗಿ ತನ್ನ ಆವತ್ತಿನ ಸುತ್ತಮುತ್ತಲ ಎಲ್ಲ ಪ್ರದೇಶಗಳನ್ನು ಉಲ್ಲೇಖ ಮಾಡುತ್ತಾ ತೋರಿಸಿಕೊಟ್ಟು ಇವರೆಲ್ಲ ಧರ್ಮಗಳನ್ನು ಮಾಡುತ್ತಾರೆ. ಹೇಗೆ ಮಾಡುತ್ತಾರೆ? ಮದ್ವಿನ ಇಚ್ಛೆ ಕಥಂ ಸ್ಥಾಪ್ಯ ಸರ್ವೇ ವೈ ದಸ್ಯು ಜೀವಿನಃ. ಅವರು ಕಳ್ಳರಂತೆ, ಅಂದರೆ ಸರಿಕಟ್ಟಲ್ಲಿ ಧರ್ಮಗಳನ್ನು ಆಚರಿಸುವುದಿಲ್ಲ. ಅಂಥವರನ್ನು ನಾನು ಹೇಗೆ ಕಂಟ್ರೋಲ್ ಮಾಡಬೇಕು, ನೋಡಿಕೊಳ್ಳೋ ಕಥೆ ಹೇಗೆ?
ನಮ್ಮಂಥವರ ರಾಜರ ಆಡಳಿತ ಅಂಥವರ ಮೇಲೆ ಪ್ರಭಾವ ಬೀರಬೇಕಾದ್ದು ಹೇಗೆ? ಇದೊಂದು ಪ್ರಾದೇಶಿಕವಾದ ಚಿಂತನೆ ಇಲ್ಲಿ ಕಾಣುತ್ತದೆ. ಕಾಡುಗಳಿರ್ತಾವೆ, ಗುಡ್ಡಗಳು ಬರ್ತಾವೆ, ಕೊರಕಲುಗಳು ಇರ್ತಾವೆ, ಏರುಪೇರುಗಳ ಶೀತ ಪ್ರದೇಶಗಳು ಇರ್ತಾವೆ, ಥಂಡಿ ಪ್ರದೇಶಗಳು, ಹೀಗೆಲ್ಲ ಪ್ರಾಣಿಗಳು, ಪಕ್ಷಿಗಳು, ಮರಮಟ್ಟುಗಳು ಇಲ್ಲದ ಜಾಗಗಳು ಇರ್ತಾವೆ, ಕೆಲವೊಮ್ಮೆ ಮರುಭೂಮಿಗಳು ಇರ್ತಾವೆ. ಇದನ್ನೆಲ್ಲ ಇಟ್ಟುಕೊಂಡು ಆಯಾ ಪ್ರದೇಶದ ಆಯಕಟ್ಟಿಗಳಲ್ಲಿ ವ್ಯವಸ್ಥಿತವಾದ ಬದುಕು ಆಗದ ಕೆಲವೊಂದು ಗುಂಪು ಜನರ ಕಥೆಯಲ್ಲಿ ಇವರೆಲ್ಲ ನನ್ನ ಸರಹದ್ದಿಗೆ ಬರ್ತಾರೆ. ಲೊಕೇಶನ್ ನೋಡಿಕೊಂಡ್ರೆ ಇವರನ್ನು ನೋಡಿಕೊಳ್ಳುವ ಕಥೆ ಹೇಗಾಗ್ತದೆ? ಇವರ ಧರ್ಮಗಳು ಏನಿರ್ತಾವೆ? ಯಾವ ರೀತಿಯಲ್ಲಿ ಇವರಿಗೆ ನಾನು ಶಿಕ್ಷಣವನ್ನು ಅಥವಾ ಆಡಳಿತ ಮಾಡಿಸಬೇಕು ಅಂದ್ರೆ ಅದಕ್ಕೆ ಇಂದ್ರ ಹೇಳುತ್ತಾನೆ ವಿಶೇಷವಾಗಿ. ನೋಡಿ, ಪ್ರತಿಯೊಬ್ಬರಿಗೂ ಇರಬೇಕಾದಂತ ಮೂಲ ಧರ್ಮ ಮಾತಾಪಿತ್ರೋಷ್ಟ ಶುಶ್ರೂಷ ಕರ್ತವ್ಯ ಸರ್ವದಸ್ಯುಭಿ. ಎಂಥ ಕಳ್ಳ ಆಗಲಿ, ಮೋಸಗಾರ ಆಗಲಿ, ಸರಿಕಟ್ಟಿಲ್ಲದವನೇ ಆಗಲಿ, ತಂದೆ ತಾಯಿಗಳು ನೋಡಿಕೊಳ್ಳಬೇಕು ಎನ್ನುವುದೊಂದು ಉಂಟಲ್ಲ, ಇದು ಹೇಳಿಕೊಡುವ ರೀತಿ. ನೋಡಿಕೊಳ್ಳಬೇಕು ಎನ್ನುವುದುಂಟಲ್ಲ ಅಂತ ತಂದೆ ತಾಯಿಗಳ ಶುಶ್ರೂಷೆ. ಅವರು ಗಟ್ಟಿ ಇದ್ದಾಗಿರ್ತಾರೆ, ಅವರು ಬೀಳಲು ಹೊರಟಾಗ, ಸಾಮರ್ಥ್ಯವನ್ನು ಕಳೆದುಕೊಂಡಾಗ ಯಾರು ನೋಡಿಕೊಳ್ಬೇಕಾದ್ದು? ಆದ್ರಿಂದ ಈ ಗುಡ್ಡಗಾಡುಗಳಲ್ಲಿ ಎಲ್ಲ ಬದುಕುವುದು ಬಹಳ ದುಸ್ತರ. ಹತ್ತುವುದು ಇಳಿಯುವುದೆಲ್ಲ ಆಗಿರುತ್ತದೆ. ಇಳಿಪ್ರಾಯದಲ್ಲಿ ಆದಾಗ ಆಗ ಸ್ವಯಂ ಬೇಟೆ ಮಾಡಿ ತಿನ್ನಲಿಕ್ಕೆ ಬರ್ತದೆ. ಸಾಮರ್ಥ್ಯ ಕುಗ್ಗಿದಾಗ ಅದಕ್ಕೆ ಹೇಳುತ್ತಾನೆ, ನೋಡಿಕೊಳ್ಳಬೇಕಾದವರು ಇದ್ದಾರೆ. ಇವರೆಲ್ಲರಿಗೂ ಸಹ, ಕಳ್ಳಕಾಕರಿಗೂ ಮೋಸ ದರೋಡೆಗಾರರಿಗೂ ಸಹ ಅವರವರ ಮನೆ ಮಂದಿಯನ್ನು, ಹಿರಿಯರನ್ನು ನೋಡಿಕೊಳ್ಳಬೇಕಾದ್ದು, ಅವರ ಸೇವೆ ಮಾಡಬೇಕಾದ್ದು ಎನ್ನುವುದು ಧರ್ಮ ಉಂಟೇ ಉಂಟು. ಅದನ್ನು ಬಿಟ್ಟು ಹಾಕುವಂತಿಲ್ಲ. ಅದರೊಟ್ಟಿಗೆ ಆಚಾರ್ಯ ಗುರು ಶುಶ್ರೂಷ ಅಂತಾನೆ. ತಥೈವ ಆಶ್ರಮವಾಸಿನ. ಅವರು ಕಲೀಲಿಕ್ಕೆ ಕೂತಾಗ, ಕಲಿಯುವ ವಯಸ್ಸಿಗೆ ಇದ್ದಾಗ, ಎಳವೆಯಲ್ಲಿದ್ದಾಗ ಅವರು ಕಲೀಲೇಬೇಕು. ಕಲೀಲಿಕ್ಕೆ ಅವರು ಗುರುಗಳನ್ನು, ಅವರ ಆಚಾರ್ಯರನ್ನು ಆಶ್ರಯಿಸಲೇಬೇಕು. ಆಚಾರ್ಯ ಗುರು ಶುಶ್ರೂಷ ಎರಡು ಶಬ್ದ ಹಾಕ್ತಾರೆ. ಗುರುಗಳು ಅಂದ್ರೆ ಸಣ್ಣ ಸ್ತರದಲ್ಲಿ, ಆಚಾರ್ಯ ಅಂದ್ರೆ ದೊಡ್ಡ ಸ್ತರದಲ್ಲಿ. ದೊಡ್ಡ ಮಟ್ಟಿನ ಪಾಠಗಳನ್ನೆಲ್ಲ ತಿಳಿಸಿಕೊಡುವ ಆಚಾರ್ಯ. ಎಳವೆಯಲ್ಲಿ ಸಣ್ಣ ಮಟ್ಟಿನಲ್ಲಿ ಹೇಳಿಕೊಡುವವರು ಗುರು. ಅದನ್ನು ಗುರುಕುಲ, ಆಚಾರ್ಯ ಮಠ ಆಗ್ತದೆ, ಮುಂದುವರಿತದೆ. ಹೀಗಾಗಿ ಇವರ ಸೇವೆಯನ್ನ ಆತ ಕಲೀಲಿಕ್ಕೋಸ್ಕರ ಮಾಡಲಿಕ್ಕೆ ಉಂಟು, ಅದು ಬಿಡುವಾಗಿಲ್ಲ. ಅವರದ್ದೇ ಯಾವುದೇ ಕಲೀಲಿ, ಯುದ್ಧ ವಿದ್ಯೆ ಕಲೀಲಿ ಅಥವಾ ಇನ್ನೇನೋ ಕೌಶಲ, ಕರಕೌಶಲಗಳು. ಬುಟ್ಟಿ ಹೆಣಿತಾರೆ, ಪ್ರಾಣಿಗಳನ್ನು ಸಾಕ್ತಾರೆ, ಬೇಟೆಯಾಡುತ್ತಾರೆ, ಬೇಟೆಯ ವಸ್ತುಗಳನ್ನು ತಂದುಕೊಂಡು ವ್ಯಾಪಾರ ವ್ಯವಹಾರಗಳನ್ನು ಮಾಡುತ್ತಾರೆ. ಈ ಎಲ್ಲ ವಿಷಯಗಳಲ್ಲಿ ಕಲಿಬೇಕಾದ್ದುಂಟು. ಮತ್ತೆ ದೇಶ ಧರ್ಮ ಕ್ರಿಯಾಶ್ಚೈವ ತೇಷಾಂ ಧರ್ಮ ವಿಧೀಯತೆ. ಮಗದೊಂದು ಹೇಳ್ತಾನೆ, ಭೂಮಿಪಾನಂಚ ಶುಶ್ರೂಷ ಕರ್ತವ್ಯ ಸರ್ವದಸ್ತಿಭಿ ಅಂತಾನೆ. ರಾಜರ ಸೇವೆ ಮಾಡಬೇಕು ಅವರು. ಅದನ್ನು ಆಯಾ ಪ್ರದೇಶಗಳಲ್ಲಿ ಏನು ನಡೀತದೆ ಆಗ್ತದೆ ಅದನ್ನು ರಾಜರಿಗೆ ಅವರು ತಂದು ಕೊಡಬೇಕು, ಕೊಡ್ತಾರೆ. ಊರಿನಲ್ಲಿ ಪೇಟೆ ಪಟ್ಟಣಗಳಲ್ಲೆಲ್ಲ ಜೇನು ಎಲ್ಲ ಆಗಿರುವುದಿಲ್ಲ, ಅದನ್ನೆಲ್ಲ ಅಲ್ಲಿಂದ ತರಬೇಕು, ಕಾಡುಮೇಡುಗಳಿಂದ. ಅವರು ರಾಜ್ಯಕ್ಕೆ ಅದನ್ನು ಕೊಡುತ್ತಾರೆ, ರಾಜನಿಂದ ಬೇಕಾದಂತಹ ಸವಲತ್ತುಗಳನ್ನು ಪಡೀತಾರೆ. ಇದು ಕ್ರಮ. ಅದರಿಂದ ಭೂಮಿಪಾನಂಚ ಶುಶ್ರೂಷ ಕರ್ತವ್ಯ ಸರ್ವದಸ್ತಿಭಿ ಹೇಳ್ತಾನೆ. ರಾಜರನ್ನು ಬಹಳ ಚೆನ್ನಾಗಿ ಅವರು ಮಾತಾಡಿಸಿರಬೇಕು, ರಾಜರ ಅಂಕಿಯಲ್ಲಿ ಬರಬೇಕು, ಅವರ ಸೇವೆ ಮಾಡಬೇಕು. ಅವರ ಮೇಲೆ ದೌರ್ಜನ್ಯವನ್ನು, ಧಾರ್ಷ್ಟ್ಯವನ್ನು ತೋರಿಸುವಂತಿಲ್ಲ. ಮತ್ತೆ ಆಯಾ ಪ್ರದೇಶಗಳಲ್ಲಿ ಆಯಾ ಕಾಲದಲ್ಲಿ ಬೇಕಾದಂತಹ ಧರ್ಮಕರ್ಮಗಳನ್ನು ಅವರು ಒಪ್ಪಿಕೊಳ್ಳಬೇಕೆನ್ನುವುದು ಸತ್ಯ. ದೇಶ ಧರ್ಮ ಕ್ರಿಯಾಶ್ಚೈವ ತೇಷಾಂ ಧರ್ಮ ವಿಧೀಯತೆ. ಅವರ ಧರ್ಮ ಹೇಗಿರ್ತದೆ ಎಂದರೆ ಆಯಾ ದೇಶಕ್ಕನುಗುಣವಾಗಿ, ಆಯಾ ಕಾಲಕ್ಕೆ ಸರಿಯಾಗಿ ಇರುತ್ತದೆ, ಅವರವರ ಕ್ರಿಯೆಗೆ ಅನುಗುಣವಾಗಿ. ಅದರಿಂದ ಅವರಿಗೆಲ್ಲ ನಾವು ಶಾಸ್ತ್ರ ಧರ್ಮಗಳನ್ನು ಹೇರುವಂತಿಲ್ಲ ಪೂರ್ತಿ ಪ್ರಮಾಣದಲ್ಲಿ. ಬಹಳ ಜೋರಾದಂತಹ ಚಳಿ ಇರುತ್ತದೆ, ಬಹಳ ಹೆಚ್ಚಿನ ಬಿಸಿಲು ಕಾಣುತ್ತದೆ, ಕೆಲವೊಮ್ಮೆ ರಾತ್ರಿ ಹೆಚ್ಚು ಇರುತ್ತದೆ, ಕ್ರೂರ ಮೃಗಗಳು ಹೆಚ್ಚು ಬರ್ತವೆ. ಹೀಗೆ ಒಂದೊಂದು ದೇಶ ಧರ್ಮಗಳು ಅದಕ್ಕೆ ಅನುಗುಣವಾಗಿ, ಅಂದ್ರೆ ಅವರಲ್ಲಿ ತರಕಾರಿಗಳು, ಹಣ್ಣು ಹಂಪಲುಗಳು ಇಲ್ಲದೆ ಇದ್ದಾಗ ಮಾಂಸವನ್ನೇ ತಿನ್ನಬೇಕಾಗತ್ತೆ, ಪ್ರಾಣಿಗಳನ್ನೇ ತಿನ್ನಬೇಕಾಗತ್ತೆ.
ತಮ್ಮ ಬದುಕಿಗೋಸ್ಕರ ಬಹಳಷ್ಟು ಹೆಚ್ಚಿನ ಪ್ರಾಣಿಗಳನ್ನು ದೂಡಬೇಕಾಗತ್ತೆ, ಬಡಿಬೇಕಾಗತ್ತೆ. ಇದು ಒಪ್ಪುವೇಗ ವಿಷಯ ಅಲ್ಲ. ಅವರು ಪ್ರದೇಶವನ್ನೇ ಬದಲಿಸಬಹುದು. ಆದರೆ ಅವರು ಬಂದಿರತಕ್ಕಂತಹ ಬಗ್ಗೆ, ನಡೆಸುತ್ತಿರತಕ್ಕಂತಹ ಅವರ ಕೌಶಲಗಳು ಅದೆಲ್ಲ ಬಿದ್ದೇ ಹೋಗ್ತವೆ, ಇಲ್ಲ ಆಗ್ತದೆ. ಒಂದು 50-100 ಅಡಿ ಎತ್ತರದ ಮರದ ಮೇಲೆಯೂ ಸಹ ಸಾರಾಸಗಟಾಗಿ ಹತ್ತಿ ಅಲ್ಲಿಂದ ಜೀವನ ತರ್ತಾರೋ. ಪೇಟೆ ಮಂದಿಯನ್ನು ಕಳಿಸಿದ್ರೆ ಅದನ್ನು ತೆಗಿಬೇಕಾದ್ರೆ ಅವರಿಗೆ ಒಂದು 150 ಬಗೆಯ ಯಂತ್ರ ವ್ಯವಸ್ಥೆ ಎಲ್ಲ ಬೇಕಾಗ್ತದೆ. ಅವರಿಗೆ ಹಾಕೊಳ್ಳಿಕ್ಕೆ ಮುಸುಕು ಮತ್ತೊಂದು ಇನ್ನೊಂದು. ಅವರೇನಿಲ್ಲ, ಸಹಜವಾಗಿ ಪ್ರಾಣಿಗಳಿಂದ ವೇಗವಾಗಿ ಓಡುವ, ಮೈಯಲ್ಲಿ ಬಟ್ಟೆ ಬರೆ ಇಲ್ಲದೇನು ಬಹಳ ಚೆನ್ನಾಗಿ ಬದುಕುವ, ಇವತ್ತು ಹೊರಗಿನ ಅನೇಕ ಬಗೆಯ ಔಷಧೋಪಚಾರಗಳಿಗಿಂತ, ಚಿಕಿತ್ಸೆಗಳಿಗಿಂತ ಹೆಚ್ಚಿನ ಚಿಕಿತ್ಸಾ ಪದ್ಧತಿಯಲ್ಲಿ ಅವರು ಬದುಕಿ ಉಳಿದಿದ್ದಾರೆ. ಅದವರ ಕೈಯಲ್ಲಿ ಮಾತ್ರ ಇರು. ಅವರಿಗೆ ಮಾತ್ರ ಗೊತ್ತಾ ಕಾಡಿನ ಕೆಲವೆಲ್ಲ ಔಷಧಗಳು. ಉದಾಹರಣೆಗೆ ನಾವು ಇವತ್ತು ಹೇಳಿದಾಗೆ ಗಂಧಮಾದನದ ವಿಶಲ್ಯಕರಣಿ, ಸಂಧಾನಕರಣಿ ಅಲ್ಲ, ಸುಲಭ ವಿಷಯ ಅಲ್ಲ. ಮುರಿದೋದ ವಸ್ತುಗಳನ್ನು ಒಟ್ಟು ಮಾಡುವಂತೆ, ಸತ್ತವನನ್ನು ಮತ್ತೆ ಬದುಕಿಸುವಂತೆ ಮೃತ ಸಂಜೀವಿನಿ ಬೆಳ್ಳಿಗಳು, ಔಷಧಗಳು, ಇಂಥದ್ದು ಅನೇಕ ವಿಚಿತ್ರವಾದಂತಹ ವ್ಯವಸ್ಥೆಗಳು. ಇದನ್ನೆಲ್ಲ ಅವರು ಅದರ ದೇಶಧರ್ಮ ಕ್ರಿಯಾಶ್ಚೈವ ಅಂತಾರೆ. ಅದೆಲ್ಲ ಅವರಿಗೆ ಧರ್ಮ ಆಗಿರ್ತದೆ. ಅವರು ಏನೋ ಒಂದು ವಿಚಿತ್ರವಾದಂತಹ ಸೊತ್ತನ್ನು ಪಡೆದು ಸಮರ್ಪಣೆ ಮಾಡ್ತಾರೆ, ಪೂಜೆ ಪುನಸ್ಕಾರ ಮಾಡ್ತಾರೆ. ಅವರೇ ನಂಬಿದ ಯಾವುದೋ ಒಂದು ಕಲ್ಲಿನ ಎದುರು ಕೂತು ಅದಕ್ಕೆ ಹಾಕಿರತಕ್ಕಂಥ ಯಾವುದೋ ಒಂದು ಮಾಲೆಯಲ್ಲಿ ಕುಣಿತಾರೆ. ಅವರು ಇದವರ ಪೂಜಾ ಪದ್ಧತಿಗಳು ನಡೆಸಿಕೊಡುತ್ತಾರೆ. ಯಾವುದೋ ಒಂದು ಅಂಶ ಇರ್ತದೆ, ಅಲ್ಲಿ ಅನೇಕ ಅಂಶಗಳು ಸೇರಿಕೊಂಡಿರುತ್ತವೆ. ಇರಲಿ ಬಿಡಿ ಅಂತಾನೆ ಒಂದು ದೇಶದ ಧರ್ಮ ಅಂತ ಹೇಳಿಕೊಂಡಿ. ಮತ್ತೆ ಪಿತೃಯಜ್ಞ ತಥ, ಅವರಿಗೆ ಮತ್ತೆ ಹೇಳಬೇಕಾದ್ದು ತಂದೆ ತಾಯಿಗಳಿಗೆ ಮಾಡಬೇಕಾದ್ದು ಗತಿಸಿದಂತಹ ಅದೆಲ್ಲ ಉಂಟು. ಅದು ಯಾವ್ಯಾವುದೋ ರೀತಿಯಲ್ಲಿ ಮಾಡ್ತಾರೆ. ಕೆಲವೊಮ್ಮೆ ಅದನ್ನು ಸುತ್ತಿ ಸುಡುತ್ತಾರೋ, ಸುತ್ತಿ ಹೂಳುತ್ತಾರೋ, ಅದು ನೇತ ಹಾಕ್ತಾರೋ, ಏನ್ ಬೇಕಾದ್ರೆ ಮಾಡಿಕೊಳ್ಳಿ, ಅಂತೂ ಸಂಸ್ಕಾರದ ವ್ಯವಸ್ಥೆ ಉಂಟು. ಪಿತೃಯಜ್ಞ, ತಂದೆ ತಾಯಿಗಳ ಹೆಸರಿನಲ್ಲಿ ಮಾಡಬೇಕಾದಂತಹ ಕರ್ಮಗಳು ಉಂಟವರಲ್ಲಿ. ಕೂಪಾಹ ಪ್ರಪಾಶ್ಚ ಶಯನಾನಿಚ, ಮತ್ತೆ ಬಾವಿ ತೋಡಿಸುವುದು, ಜಲಾಶಯಗಳನ್ನು ನಿರ್ಮಾಣ ಮಾಡಿಕೊಡುವುದು, ಇವೆಲ್ಲ ಸಾಮಾಜಿಕ ಕರ್ತವ್ಯಗಳು ಉಂಟವರಲ್ಲಿ. ಶಯನಾನಿಚ, ಮಲಗಲಿಕ್ಕೆ ಬೇಕಾದ ಸೊತ್ತುಗಳನ್ನು, ಮಂಚಗಳನ್ನು, ಬಟ್ಟೆ ಬರೆಗಳನ್ನು ಕೊಡುವಂಥದ್ದು. ದಾನಾನಿಚ ಯಥಾಕಾಲಂ ದಾತವ್ಯಾನಿ ದ್ವಿಜಾದಿಷು, ಅವರು ದಾನ ಧರ್ಮಗಳನ್ನು ಮಾಡಬೇಕು. ಪೇಟೆಗೆ ಒಂದು, ಊರಿಗೆ ಒಂದು ಇರುವಲ್ಲಿ, ಯೋಗ್ಯರಿರುವಲ್ಲಿ ಪಾತ್ರಗಳನ್ನು ಹುಡುಕಿಕೊಂಡು ಅವರು ಕೊಡಬೇಕು. ಮತ್ತೆ ಅವರು ಸಂಪಾದನೆ ಮಾಡಿದ ಅವರ ಕೈಗೆ ಸಿಗತಕ್ಕಂಥ ಸೊತ್ತುಗಳನ್ನು ಇಲ್ಲದವರಿಗೆ ತಂದು ಕೊಡುವ ವ್ಯವಸ್ಥೆಯನ್ನು ಅವರು ಮಾಡಬೇಕು. ರಾಜನ ಮೂಲಕವೂ ಮಾಡಲಿ, ಹಾಗೆಯೇ ಮಾಡ್ಲಿಕ್ಕುಂಟು. ಅಂದ್ರೆ ದಾನ ಉಂಟವರಿಗೆ, ಧರ್ಮ ಉಂಟವರಿಗೆ, ಮತ್ತೆ ಮೌಲ್ಯಯುತವಾದಂತಹ ಗುಣಲಕ್ಷಣಗಳ ಬದುಕು ಉಂಟವರಿಗೆ. ಅಹಿಂಸಾ, ಸತ್ಯಂ, ಅಕ್ರೋಧ. ನೋಡಿ, ಅವರು ಸುಳ್ಳು ಹೇಳಬೇಕು ಅಂತಿಲ್ಲ. ಸುಳ್ಳು ಹೇಳಬಾರದು, ಸಿಟ್ಟು ಮಾಡಿಕೊಳ್ಳಬಾರದು, ಹಿಂಸೆ ಮಾಡಬಾರದು. ಬದುಕಿಗಿಂತ ಆಚೆನಂತಿತ್ತು. ಬೇಟೆಯ ಮಂದಿಗೆ ಹಿಂಸೆ ಮಾಡಬಾರದು ಅಂದ್ರೆ ಹೇಳಿದ್ರೆ, ಹಿಂಸೆಯನ್ನು ಸ್ವಾರ್ಥಕ್ಕಾಗಿ ಅಲ್ಲದೆ ಹೇಳಿದ್ದಕ್ಕಿಂತ ಹೆಚ್ಚಿಗೆ ರೀತಿಯಲ್ಲಿ ಮಾಡಲಿಕ್ಕಿಲ್ಲ. ಅಹಿಂಸಾ, ಸತ್ಯಂ, ಅಕ್ರೋಧ, ವೃತ್ತಿದಾಯ ಅನುಪಾಲನ. ಮತ್ತೆ ಅವರಿಗೆ ಸಂಬಂಧಪಟ್ಟಂತಹ ಪಾಲುಪಟ್ಟಿಗಳ ವ್ಯವಸ್ಥೆಗಳು ಕೊಡಬೇಕಾದ್ದು ಅದನ್ನೆಲ್ಲ ಉಂಟೇ ಉಂಟು. ಉಳಿಸಬೇಕಾದ್ದು, ಕೊಡಬೇಕಾದ್ದು, ಬೆಳೆಸಬೇಕಾದ್ದು, ಪಾಲಿನ ವ್ಯವಸ್ಥೆಯಲ್ಲಿ ಇರಬೇಕಾದ್ದು. ಭರಣಂ ಪುತ್ರಧಾರಾಣಂ, ತನ್ನ ಮನೆ ಮಂದಿಯ ರಕ್ಷಣೆ ಅದು ಮಾಡಬೇಕು. ಹೆಂಡತಿ ಮಕ್ಕಳನ್ನು ಬೇಕಾಬಿಟ್ಟಿಯಾಗಿ ಬಿಟ್ಟು ಕೊಡುವುದಲ್ಲ. ಯಾರಾದ್ರೂ ಊಟ ಹಾಕ್ತಾರೆ, ಎಲ್ಲಿಯಾದ್ರೂ ಮಲಗ್ತಾರೆ, ಎಲ್ಲಿಯಾದ್ರೂ ಬದುಕ್ತಾರೆ, ಹಾಗಿಲ್ಲ. ಇವನು ತನ್ನದು ತನಗೆ ಅಂತ ಮಾಡಿಕೊಂಡ ಬಳಿಕ ತನ್ನ ಜವಾಬ್ದಾರಿ ಇದೆ. ನೋಡಿ, ಶಾಸ್ತ್ರದಲ್ಲಿ ಹೇಳುವಾಗ ಹೆಂಡತಿ ಮಕ್ಕಳ ಜವಾಬ್ದಾರಿ ಇದೆ. ಭರಣಂ ಪುತ್ರ ಧಾರಾಣಂ ಅಂತ. ಅಂದ್ರೆ ಹೆಣ್ಣಿನ ಕೈಯಲ್ಲಿ ಗಂಡಿನ ಮತ್ತು ಮಕ್ಕಳ ಭರಣೆಯನ್ನು ಹೇಳುವುದಿಲ್ಲ ಶಾಸ್ತ್ರ. ಅವಳು ಮನೆಯೊಳಗಿದ್ದುಕೊಂಡು ತನ್ನ ಮನೆ ವಾಳತೆಯನ್ನು ನೋಡಿಕೊಳ್ಳಬೇಕಾದ ಪೂರ್ಣವಾದ ಜವಾಬ್ದಾರಿ ಆಕೆಯಲ್ಲಿ ಇದೆ. ಆದ್ದರಿಂದ ಅದನ್ನು ಹೊರಗಿನಿಂದ ಪೂರ್ಣವಾದ ಯೋಗಕ್ಷೇಮದಲ್ಲಿ ಆತ ಗಂಡನಾದವ ನೋಡಿಕೊಳ್ಳಬೇಕಾಗ್ತದೆ. ಭರಣಂ ಪುತ್ರದ ಅರಾಣ ಅಂದ್ರೆ ಮಕ್ಕಳ ಯೋಗಕ್ಷೇಮಕ್ಕೆ, ಅವರನ್ನು ಅನಾಥರನ್ನಾಗಿಸಿಕೊಳ್ಳತಕ್ಕಂಥ ವ್ಯವಸ್ಥೆಗೆ ಗುರಿಯಾಗಬಾರದು ಈತನಿರಬೇಕು.
ಇದನ್ನು ಉಲ್ಲೇಖ ಮಾಡಿದ ಸ್ತ್ರೀಯರ ಧರ್ಮ ರಕ್ಷಣೆಯಲ್ಲಿ ಈತನಿರಬೇಕು, ಉಳಿದವರ ಅವರ ತೆಕ್ಕೆಯಲ್ಲಿ ಅವರ ಕಣಗಾಪಿನವರಿಗೆ ಬೀಳುವಂತೆ ಮಾಡಬಾರದು ಅಂತ ಅಹಿಂಸಾ ಹೇಳಿದ ಹಾಗೆ ಮಕ್ಕಳ ವಿಶೇಷವಾದಂತಹ ಕಾಳಜಿ, ಭರಣಂ ಪುತ್ರಧಾರಾಣಂ ಶೌಚಂ ಅದ್ರೋಹೇವಚ, ಮತ್ತೆ ಮಡಿವಂತಿಗೆ ಕಾಪಾಡಲಿಕ್ಕುಂಟು, ಶುದ್ಧತೆಯನ್ನು ಕಾಪಾಡಿ, ಎಂಜಲು ಹೆಚ್ಚಾಗದಂತೆ, ಹೇಸಿಗೆ ಹೆಚ್ಚು ಬಾರದಂತೆ, ಮಲಗಳು ತ್ಯಾಜ್ಯಗಳು ಹೆಚ್ಚು ಬೀಳದಂತೆ, ಇವನ್ನೆಲ್ಲ ಪರಿಸರ ಶುದ್ಧಿ, ದೇಹ ಶುದ್ಧಿ, ಮನುಶುದ್ಧಿ ಇವನ್ನೆಲ್ಲ ಮಾಡಲಿಕ್ಕೆ ಉಂಟು, ಅದನ್ನು ಒಪ್ಪಿಕೊಳ್ಳಲಿಕ್ಕೆ ಉಂಟು. ಅವರು ಅಸಂಸ್ಕೃತ ಇದ್ದಾರೆ, ಅನಾಗರಿಕ ಇದ್ದಾರೆ, ಅದರಿಂದ ಅವರಿಗೆ ಹೇಸಿಗೆ ಮಾಡ್ತಾರೆ, ಅದೆಲ್ಲ ಆಗಿಲ್ಲ. ಅವರು ಅದು ಪ್ರಾಣಿ ಪಕ್ಷಿಗಳಲ್ಲಿ ಅವುಗಳು ಹೇಸಿಗೆ ಮಾಡಿದ್ದನ್ನು ಬದುಕಿಡ್ತಾವೆ, ದೂರ ತಾಳ್ತಾವೆ, ಅಲ್ಲಿ ಇರುವುದಿಲ್ಲ, ಬಿಡ್ತಾವೆ ಅನ್ನುವಾಗ ಮನುಷ್ಯ ಎಂದದು ಅಂತ. ಅದರಿಂದ ಕಸತೊಟ್ಟಿಯಲ್ಲಿ ಮನುಷ್ಯನಿರಬಾರದು, ತನ್ನ ದೇಹವನ್ನು ಪರಿಸರವನ್ನು ಚೆನ್ನಾಗಿ ಶುದ್ಧಿಗೊಳಿಸಿಕೊಂಡು, ಅದು ಅವರಲ್ಲಿ ಶೌಚಂ ಅದ್ರೋಹ ಏವಚ, ಯಾರಿಗೂ ವಿಶ್ವಾಸದ್ರೋಹ, ಮೋಸ, ವಂಚನೆ, ಅನ್ಯಾಯ ಅದನ್ನೆಲ್ಲ ಮಾಡಲಿಕ್ಕೆ ಮನುಷ್ಯ ವಿವೇಕಯುತನಾದ್ರಿಂದ ಮಗದೊಬ್ಬರ ಮೇಲೆ ದೀರ್ಘಕಾಲದ ಸಿಟ್ಟು, ಗಲಾಟೆ, ಅನ್ಯಾಯ ಅದೆಲ್ಲ ಮಾಡಲಿಕ್ಕಿಲ್ಲ. ದಕ್ಷಿಣ ಸರ್ವಯಜ್ಞಾನಾಂ ದಾತವ್ಯ ಧರ್ಮಮಿಚ್ಛತ, ಎಲ್ಲ ಬಗೆಯ ಯಜ್ಞಗಳ ದಕ್ಷಿಣೆಯನ್ನು ಕೊಡಬೇಕು ಅವನು. ಯಜ್ಞ ಮಾಡಿಸದೇ ಇರಲಿಯೂ ಕೆಲವೊಮ್ಮೆ ಮಾನಸಿಕವಾದ ಯಜ್ಞ, ದಕ್ಷಿಣ ಮಾತ್ರ ಮಾನಸಿಕ ಅಲ್ಲ. ಮತ್ತೆ ಅದನ್ನು ಎಲ್ಲ ಯಜ್ಞಗಳನ್ನು ನಡೆಸುವ ಅಧಿಕಾರ ಇದೆ ಅವನಿಗೆ ಸಂಪತ್ತಿನಲ್ಲಿ. ಅದರೊಟ್ಟಿಗೆ ಬೇಕಾದಂತಹ ವಿನಿಯೋಗಗಳು ಮಾಡಬೇಕು. ಅಲ್ಲ ಅಂತಾದ್ರೂ ಪಾಕಯಜ್ಞ ಹಿಂದೆ ಬಂದಿದೆ ಅಲ್ಪ, ಆಹಾರಹಾಶ್ಚ, ಮನೆಯಲ್ಲಿ ಅಡುಗೆ ಮಾಡಿ ಊಟ ಮಾಡಿಸುವಂಥದ್ದು, ಊಟ ಹಾಕುವಂಥದ್ದು, ಅನ್ನದಾನ ಅಂತದ್ದು ಅದು ಸತ್ಯ. ದೊಡ್ಡ ಮಟ್ಟಿನಲ್ಲಿ ದಾತವ್ಯಾಹ ಸರ್ವದಸ್ಯುಭಿ, ಇದು ಎಲ್ಲರಿಗೂ, ಎಲ್ಲಾ ರೀತಿಯ ಜನರಿಗೂ ಸಂಬಂಧಪಟ್ಟ ವಿಷಯ. ಅವರು ನಡೆಸಬೇಕಾದ ರಾಜರ ಸುಪರ್ದಿಯಲ್ಲಿ ಇದ್ದುಕೊಂಡು ಅವರು ಮಾಡಬೇಕಾದಂತಹ ಧರ್ಮಗಳು ಉಂಟು. ಮಾಂಧಾತ್ರ ಹೇಳ್ತಾನೆ, ಅವರೆಲ್ಲ ಅರ್ಥ ಆಗುವುದಿಲ್ಲ ಅಂತ. ಅಂದ್ರೆ ಯಾವುದೋ ಒಂದು ಧರ್ಮವನ್ನು ಸರಿಗಟ್ಟಲ್ಲಿ ಮುಂದುವರಿಸುವುದಿಲ್ಲ. ಏನೇನೋ ಧರ್ಮಗಳು, ಧರ್ಮ ಸಾಂಕರ್ಯಗಳೇ ಇರುತ್ತವೆ. ಇದನ್ನೇ ನಾವು ಕಳ್ಳತನ ಹೇಳುವುದು ಅವರಲ್ಲಿ. ಲಿಂಗಾಂತರೇ ವರ್ತಮಾನ ಸರ್ವವರ್ಣೇಶು ದಸ್ಯವ, ಎಲ್ಲಾ ಜಾತಿಗಳಲ್ಲಿಯೂ ಇರುವ ಹಾಗೆ ಎಲ್ಲಾ ಧರ್ಮಗಳನ್ನು ಚೌಚೌ ಇದ್ದಾಗೆ ಮಾಡುವವರಾಗಿ, ಎಲ್ಲಾ ಧರ್ಮಗಳು ಪೂರ ಇಲ್ಲ, ಅದರಲ್ಲೊಂದು ಇದರಲ್ಲೊಂದು ಮತ್ತೊಂದು ಇನ್ನೊಂದು ಹೇಳಿಕೊಂಡು ಇತ್ತ ಪಿಂಡ ಇಡ್ಲಿಕ್ಕೂ ಮಾರ್ತಾರೆ, ಪಿತೃಮೇಧಕ್ಕೂ ಬರ್ತಾರೆ, ಅದನ್ನು ನಡೆಸಿಕೊಡುತ್ತಾರೆ. ಇತ್ತ ಯಾರನ್ನು ತಿಳಿದುಕೊಂಡು ದೆವ್ವಗಳು ಅಂತ ಹೇಳಿಕೊಂಡು ಅವುಗಳಿಗೆಲ್ಲ ಸಮಾರಾಧನೆ ಹೇಳಿಕೊಂಡು ಬಲಿಹರಣವನ್ನು ಮಾಡಲಿಕ್ಕೆ ಹೋಗ್ತಾರೆ. ಮತ್ತೆ ಅತ್ತ ದೇವರ ಪೂಜೆಯನ್ನು ಮಾಡುತ್ತಾರೆ. ಇತ್ತ ಬಹಳ ದೊಡ್ಡ ಮಟ್ಟದಲ್ಲಿ ದೊಂದಿ ದೀಪಗಳ ಹಿಡಿದುಕೊಂಡು ತಾಮಸವಾದಂಥ ಪ್ರಕ್ರಿಯೆಗಳನ್ನು ನಡೆಸಿಕೊಡುತ್ತಾರೆ. ಅರ್ಥ ಆಗ್ತಾ ಇಲ್ಲ ಅಂತ. ಆದ್ರಿಂದ ಬೇರೆ ಬೇರೆ ಅರ್ಥ ಆಗದೇ ಇರತಕ್ಕಂಥ ವೇಷ ಭಾಷೆಗಳಿಂದ ಧರ್ಮಗಳನ್ನು ನಡೆಸ್ತಾರಲ್ಲ ಹೇಳಿದ್ರೆ, ಅದಕ್ಕೆ ಇಂದ್ರ ಉತ್ತರ ಕೊಡುತ್ತಾನೆ. ಯಾವಾಗ ಇದೆಲ್ಲ ಆದತ್ತು ಕೇಳಿದ್ರೆ ರಾಜಧರ್ಮೇ ವಿನಾಕೃತೆ ಅಂತ ಸಂಭ್ರಮುಖ್ಯಂತಿ ಭೂತಾನಿ. ಒಬ್ಬ ಕ್ಷತ್ರಿಯ ತನ್ನ ಧರ್ಮವನ್ನು ಗಟ್ಟಿಯಾಗಿಟ್ಟುಕೊಂಡು ಎಲ್ಲರಿಗೂ ಯಾವ ಯಾವ ಧರ್ಮ ಹೇಗೆ ಅಂತ ಸರಿಯಾಗಿ ಹೇಳಿಕೊಡದೆ ನಡೆಸಿಕೊಡುವುದನ್ನು ನೋಡದೆ ಹೋದ್ರೆ ಹೀಗೆ ಆಗುತ್ತದೆ. ಮಾಡಿದ್ದಾಗ್ತದೆ, ಜನ ಅರ್ಥ ಆಗುವುದಿಲ್ಲ. ಯಾರೋ ಏನೋ ನಡೆಸಿಕೊಟ್ಟಾಗೆ ನಡೆದು ಹೋಗ್ತದೆ. ಆದ್ರಿಂದ ಮನುಷ್ಯ ತಪ್ಪು ಆಗದಂತೆ ರಾಜನೇ ಜವಾಬ್ದಾರಿ ವಹಿಸಿಕೊಂಡು ನಡೆಸಿಕೊಡಬೇಕು, ಹೇಳಿಕೊಡಬೇಕು. ಎಲ್ಲ ವಿಷಯದಲ್ಲಿ ಹಾಗೆ ಎಲ್ಲರಲ್ಲಿ ಇದ್ದಾರೆ ಅಂದದ್ದು. ಇಲ್ಲಿ ಆದದ್ದೇನು ಕೇಳಿದ್ರೆ ಅವರೆಲ್ಲ ಧರ್ಮ ಬಿಡ್ಲಿಕ್ಕೆ, ಇಲ್ಲಿ ಹೊಸತು ಯಾರು ಸೇರಿಸುವುದಿಲ್ಲ. ಒಂದು ಬದಲಿಸ್ತಾರೆ, ಇನ್ನೊಂದು ಬಿಡುತ್ತಾರೆ. ಧರ್ಮದಲ್ಲಿ ಆಗುವ ವ್ಯವಸ್ಥೆ ಇಷ್ಟೇ. ಕೆಲವು ಕಡೆಯಲ್ಲಿ ಮನೆಯಲ್ಲಿ ಬೆಳಿಗ್ಗೆ ಪೂಜೆ ಆಗ್ತಾ ಇರ್ತದೆ. ಮುಂದಿನ 2 ತಲೆಮಾರಿನ ನಂತರದಲ್ಲಿ ಏನಾಗ್ತದೆ ಅಂದ್ರೆ ಪೂಜೆ ಆಗ್ತದೆ, ಬೆಳಿಗ್ಗೆ ತಪ್ತದೆ. ಪುರುಸೋತಾದಾಗ ಮಾಡ್ತಾರೆ. ಬೆಳಿಗ್ಗೆ ಸೂರ್ಯೋದಯ ಆದಾಗ ಮುಂಚೆ ಎದ್ದು ಆನಂತರ ಅಂತ ಹೇಳಿ ಪೀರಿಯಡ್ ವೈಸ್ ಇಲ್ಲ. ಪುರುಸೋತಾದಾಗ ಮಾಡುವುದು ಅಂತ ಮಾಡಿಕೊಳ್ಳಿ. ಪೂಜೆ ಎನ್ನುವುದು ಇಟ್ಟುಕೊಂಡಿದ್ದಾರೆ, ಕಾಲದ ನಿಯಮವನ್ನು ತಪ್ಪಿಸಿದ್ದಾರೆ. ರಜೆ ಇದ್ದ ದಿವಸ, ಹೋಗುವ ದಿವಸ, ಹಾಗೆ ಹೀಗೆ ಅಂತ ಫ್ಲೆಕ್ಸಿಬಲ್ ಮಾಡಿತು. ಇದೊಂದು 2 ತಲೆ 3 ತಲೆ ನಂತರದಲ್ಲಿ ಏನಾಗ್ತದೆ ಕೇಳಿದ್ರೆ ಪೂಜೆ ಬಿಟ್ಟು ಹೋಗ್ತದೆ. ಯಾವಾಗಾದ್ರೂ ಮಾಡಿದ್ರೆ ಆಯ್ತು ಎನ್ನುವಂತಹ ಪೂಜೆಗೆ ಒಂದು ಫುಲ್ ಸ್ಟಾಪ್ ಬೀಳ್ತದೆ. ಮತ್ತೆ ಹೋಗಿ ಏರಿಸಿ ಬಿಡುವುದು. ಒಂದು 4
ಚಿತ್ರಪಟಗಳಿಗೋ 4 ಪ್ರತಿಮೆಗಳಿಗೋ ಗೂಡುಗಳಿಗೋ 1-2 ಪುಷ್ಪ ಹಾಕಿ ಬಿಡುತ್ತಾರೆ. ಅದಕ್ಕೆ ಸಮಯವಿಲ್ಲ, ಪೂಜೆ ಪ್ರಕ್ರಿಯೆ ಇಲ್ಲ, ಹೀಗಾಗಿ ಹೋಗ್ತದೆ. ಮುಂದೆ ಇಲ್ಲಿಗೆಲ್ಲ ಯಾರು ಮಾಡೋದು? ಮುಂದೆ ಕನ್ಸ್ಟ್ರಕ್ಷನ್ ಆದಾಗ ದೇವರ ಕೋಣೆಯನ್ನೇ ತೆಗೆದಿರ್ತಾರೆ, ರಿನೋವೇಷನ್ ಆಗುವಾಗ, ಹಳೆ ಕಾಲದ ಮನೆ ಅಂತ ಹೇಳಿಕೊಂಡು. ಆಗ ದೇವರ ಕೋಣೆ ಉಳಿದಿಲ್ಲ ಆಗ್ತದೆ. ಹೂ ಹಾಕುವುದು ರಿನೋವೇಷನ್ ಆದಾಗ ಸ್ವಲ್ಪ ದಿನ ನಿಂತಿರ್ತದೆ. ಕೊನೆಗೆ ಅದು ನಾವಲ್ಲಿ ಪಕ್ಕದ ದೇವಸ್ಥಾನಕ್ಕೆ ತಂದು ಹಾಕುವುದು ಅಂತ ಹೇಳ್ತಾರೆ. ಅಲ್ಲಿಗೆ 4 ಹೂ ಹೊತ್ಕೊಂಡು ಹೋಗುವುದು ಅಂತ ಆಗ್ತದೆ. ಅದು ದಿನ ಇದ್ದದ್ದು ಮತ್ತೇನಾಗತ್ತೆ ಅಂದ್ರೆ ಪುರುಸೋತಾದಾಗ ಹೂ ತಗೊಂಡೋಗಿ ಕೊಡುವುದು ಆಗ್ತದೆ ದೇವಸ್ಥಾನಕ್ಕೆ. ಮತ್ತೆ ತಲೆಮಾರು ಕಳೆದಾಗ ಒಂದು ವಾಕ್ಯ ಬರ್ತದೆ. ಹಿಂದೆ ನಮ್ಮ ಅಜ್ಜಂದಿರೆಲ್ಲ ದೇವಸ್ಥಾನಕ್ಕೆ ದೇವರಿಗೆ ಹೂ ಕೊಡ್ತಾ ಇದ್ರಂತೆ, ನಿತ್ಯ ಎಲ್ಲ ಕೊಯ್ದು. ಹಾಗೆ ಅವರು ದೊಡ್ಡ ಕಥೆ ಮಾಡಿ ಹೇಳ್ತಾರೆ. ಹಾಗೆಯೇ ಆದ್ರಿಂದ ನಾವು ಈಗ ಅವರಿಗೆ ಉತ್ಸವದ ಸಂದರ್ಭದಲ್ಲಿ 1 ಚೆಂಡು ಮಲ್ಲಿಗೆ ಹಾಕುವುದು ಅಂತ ಮಾಡಿದ್ದೇವೆ ಅಂತ ನೋಡಿ. ತಗೊಂಡು ಮಾರ್ಕೆಟಿನದು ತಗೊಂಡು ಹಾಕಿ ಬಿಡುದು, ಅಲ್ಲಿ ಮುಗಿದು ಇಡೀ ವರ್ಷದ ಕತೆ ಆಯ್ತು. 100-500 ಹೂ ಒಂದೇ ಸರ್ತಿ ಹಾಕಿ ಬಿಟ್ಟು ನೋಡಿ. ಎಲ್ಲಿಂದ ಇದು ಟ್ರೆಡಿಷನ್ ಆಗತ್ತೆ. ಮತ್ತೆ ಇದು ನಮ್ಮ ಮನೆಯ ಕ್ರಮ. ಏನು ಕೇಳಿ, ಉತ್ಸವದ ಹೊತ್ತಿನಲ್ಲಿ 1 ಚೆಂಡು ಮಲ್ಲಿಗೆ ನಮ್ಮ ಲೆಕ್ಕದ್ದು. ಇದು ಎಲ್ಲಿಂದ ಎಲ್ಲಿಗೆ, ಯಾರಿಗೆ ಎಲ್ಲಿ ಬಂತು, ಹೇಗಾಯ್ತು, ಏನಾಯ್ತು, ಯಾರಿಗೂ ಅರ್ಥ ಆಗದ ಕಥೆ. ಇದನ್ನು ಉಲ್ಲೇಖ ಮಾಡಿದ್ರು. ಇದು ನಾನು ಸುಮ್ಮನೆ ನಿಮಗೆ ದೇವರ ಪದ್ಧತಿಯಲ್ಲಿ ಮಾತ್ರ ಹೇಳಿದ್ದು. ಹಿಂದವನೇನು ಕಟ್ಟುನಿಟ್ಟಿನಲ್ಲಿ ಸರೋವರ ಸ್ನಾನ ಮಾಡಿ ಬಂದು ಬೆಳಿಗ್ಗೆ ಕೂತು ದೇವರ ಪೂಜೆ ಪುನಸ್ಕಾರ ಮಾಡ್ತಾ ಇದ್ದವ. ಮತ್ತೆ ಅವನು ನಳ್ಳಿಯಲ್ಲಿ ಶುರು ಮಾಡಿದ ಸ್ನಾನಕ್ಕೆ, ಮತ್ತೆ ಅಂದ್ರೆ 2-3 ತಲೆಯಲ್ಲಿ ನಳ್ಳಿ ಸ್ನಾನ ಮಾಡಿದ, ಮತ್ತೆ ಕಾಫಿ ಟಿಫಿನ್ ಮಾಡಿ ತಿಂದು ತೇಗಿ ಮತ್ತೆ ಪೂಜೆ ಮಾಡಿದ, ಮತ್ತೆ ಪೂಜೆ ಬಿಟ್ಟು ಊದುಬತ್ತಿ ಮಾತ್ರ ತೋರಿಸಿದ. ಕೊನೆಗೆ ಅದು ಇಲ್ಲದ ದೇವರನ್ನೇ ಹೊಳೆಗೆ ಹಾಕಿದ. ಹೊಳೆಗೆ 2 ಹೂ ಹಾಕಿ ಬರ್ತಾನೆ. ಈಗ ಇದೆಲ್ಲ ಆದ ಕಥೆಗಳು, ನಡೆಯುವಂತ ನಮೂನೆಗಳು. ಇದನ್ನೆಲ್ಲ ಇಲ್ಲಿ ಉಲ್ಲೇಖ ಮಾಡಿ ಹೇಳ್ತೀವಿ. ಯಾಕೆ? ರಾಜ ದೌರ್ಬಲ್ಯ, ಇದು ದೌರಾತ್ಮ್ಯ ಅಂತ. ಇಲ್ಲಿ ಕಂಟ್ರೋಲರ್ ಇಲ್ಲ, ಹೀಗೆ ಅಂತ ಹೇಳುವವ ಇಲ್ಲ, ಮಾಡಬೇಕು ಅಂತ ಜಬರ್ದಸ್ತಿ ಮಾಡುವವ ಇಲ್ಲ. ಎಲ್ಲ ಪುರುಸೋತಾದಾಗ, ಮತ್ತೊಂದಾದಾಗ, ಇನ್ನೊಂದಾದಾಗ ಅಂತ. ಯಾವುದೋ ಒಂದು ಸಂದರ್ಭದಲ್ಲಿ ರೋಗ ರುಜಿನಗಳು ಬಂದಾಗ ಸಡಿಲಾಗ್ತದೆ ಧರ್ಮಗಳು, ಮತ್ತೆ ಅದೇ ಅಭ್ಯಾಸ ಆಗ್ತದೆ. ಮತ್ತೆ ಯಾವುದೋ ದೇಶಾಂತರದಲ್ಲಿ ಇದ್ದಾಗ ಸಡಿಲಾಗ್ತದೆ ಧರ್ಮಗಳು, ಮತ್ತೆ ಅಭ್ಯಾಸ ಆಗ್ತದೆ. ಹೆಚ್ಚು ಹುಡುಗರ ಕಥೆಯಲ್ಲಿ ನಾನು ಕೇಳಿದ್ದೇನೆ, ಹಾಸ್ಟೆಲ್ ಅಲ್ಲಿ ಇದ್ದಾಗ ಉಪವೀತ ಇದ್ರೆ ಅದು ಗಲೀಜಾಗ್ತದೆ, ತಮಾಷೆಗೆ ವಸ್ತು ಆಗ್ತದೆ, ಎಳ್ಕೊಳ್ತಾರೆ ಜನ. ಹಾಗೆ ಹೇಳಿ ಅವನ ಪೆಟ್ಟಿಗೆಯಲ್ಲಿಯೋ ಕಿಸೆಯಲ್ಲಿಯೋ ತೆಗೆದಿರ್ತಾನೆ. ಮತ್ತೆ ಮನೆಗೆ ಬಂದವನು ಮನೆಯಲ್ಲಿ ಇದ್ದಾಗಲೂ ಅದೇ ಮಾಡ್ತಾನೆ, ಅಭ್ಯಾಸ. ಹೀಗೆ ಮುಂದುವರಿತದೆ. ಎಲ್ಲಿ ಒಂದು ಕಡೆಯಲ್ಲಿ ಎದ್ದಿರ್ತದೆ, ಇವನೆಲ್ಲೇ ಇರ್ತಾನೆ. ಇದು ಅಭ್ಯಾಸ ಆಗಿ ನಮ್ಮ ಮನೆಯಲ್ಲಿ ಹೀಗೆ ಅಂತ ಹೇಳ್ತಾರೆ. ಮತ್ತೆ ಮುಂದಕ್ಕೆ ಹೇಳುವಾಗ ಮೊದಲಿಗೆ ಶುರು ಮಾಡಿಸ್ತಾ ಇರೋದು. ಉಪನಯನ ಆದ ದಿವಸವೇ ಉಪಯುಕ್ತ ಹಾಕಿದ್ದನ್ನು ಆವತ್ತೇ ಸಂಜೆ ಮಲಗುವಾಗ ಅದನ್ನು ಗೂಟದಲ್ಲಿಟ್ಟೇ ಮಲಗ್ತಾನೆ. ಇದು ಧರ್ಮ ಅಂತ ಅನಿಸ್ತದೆ. ಮತ್ತೆ ಅದಕ್ಕೆ ಪ್ರಮಾಣ ಇದೆ ಅಂತ ಹೇಳ್ತಾರೆ. ನಮ್ಮ ಅಜ್ಜ ಹೀಗೆ ಮಾಡ್ತಾ ಇದ್ದ. ನಾವು ಹೇಳಿದ್ರು ಕೇಳೋದಿಲ್ಲ, ಅವರು ಬದಲಾಯಿಸುವುದಿಲ್ಲ. ಆದ್ರೆ ಇದೆಲ್ಲ ಜನರಿಗೆ ಆಗಿರತಕ್ಕಂಥ ಅಜ್ಞಾನದ, ವಿಪರೀತ ಜ್ಞಾನದ ಬಹಳಷ್ಟು ದೊಡ್ಡ ಮಟ್ಟಿನ ಗೊಂಬೆಗಳಾಗಿವೆ. ಇದು ರಾಜ ಗಡ್ಸಾಗಿ ನಿಂತು ಮಾಡಿಸುವೆ. ಆಶ್ರಮಾಣ ವಿಕಲ್ಪಾಶ್ಚ ಅಸಂಖ್ಯಾತ ಭವಿಷ್ಯ. ಲೆಕ್ಕ ಇಲ್ಲದಷ್ಟು ಆಶ್ರಮಗಳಲ್ಲಿ ವಿಕಲ್ಪಗಳು, ಯಾವ್ಯಾವುದೋ ಆಶ್ರಮಗಳಲ್ಲಿ ಏನೇನೋ ಅರ್ಥಗಳು, ಏನೇನೋ ಸೇರ್ಪಡೆಗಳು. ಇದ್ದದ್ದು ಬಿಡುವುದು, ಇಲ್ಲದ್ದು ಸೇರಿಸುವುದು, ಒಳ್ಳೆಯದನ್ನು ಬಿಡುವುದು, ಹಾಳಾದ್ದನ್ನು ಸೇರಿಸುವುದು. ಅದರಿಂದ ಯಾರ ಆಶ್ರಮದಲ್ಲಿಯೂ ಶುದ್ಧತೆ ಉಳಿಲಿಲ್ಲ. ಗೃಹಸ್ಥಾಶ್ರಮದಲ್ಲಿ ಆಗಲಿ, ಅವನಿಗೆ ಕೆಲವು ದಿವಸಗಳಲ್ಲಿ ಊಟ ಒಂದೇ ಸರ್ತಿ ತಿಂದಿರ್ತದೆ. ಊಟ ತಪ್ಪಿ ಹೋಗಿದೆ ಎನ್ನುವುದು ಸತ್ಯ, ಊಟ ಒಂದೇ ಹೊತ್ತಿ ಎನ್ನುವುದು ಸತ್ಯ. ಮತ್ತೆ ಫಲಾರ 4 ಸತಿ ಎನ್ನುವುದು ಜಾಸ್ತಿ ಆಗಿದೆ. ಅದನ್ನು ಬಾಯ್ಬಿಟ್ಟು ಹೇಳುವುದರಲ್ಲಿ ನಾಚಿಕೆ ಆಗತ್ತೆ. ಆಚಾರ್ಯ ಮಧ್ವರಂತೂ ಸ್ಪಷ್ಟವಾಗಿ ಪುರಾಣಗಳ ಗೆರೆಗಳನ್ನು ಕೊಟ್ಟು, ಏಕಾದಶಿ ಅಂದ್ರೆ 3 ದಿನದ ವ್ರತ ಅಂತ ತಿಳಿಸಿ, ಅದು ದಶಮಿಯಿಂದ ದ್ವಾದಶಿವರೆಗೆ ಹಬ್ಬಿದೆ ಅಂತ ತೋರಿಸಿಕೊಟ್ಟು, ಅದರಲ್ಲಿ ಬಹಳ ಸ್ಪಷ್ಟವಾಗಿ, ಬಹಳ ಸುಂದರವಾಗಿ ಒಂದೊತ್ತು ಊಟ ಮಾಡುವವರಾಗಿ ಅಂತ ಹೇಳಿಬಿಟ್ರು. ತಿಷ್ಟದ್ವಂಚೈಕ ಭೋಜನಾ ನೋಡಿ, ಈ ಪ್ರಮಾಣಗಳನ್ನು ಪುರಾಣದ್ದು ಕೊಟ್ಟು ಯಾವಾಗ ಒಂದು ಊಟ ಮಾಡುವುದು? ಏಕಾದಶಿಯಲ್ಲಿ ಇಲ್ಲ ಉಪವಾಸ, ದಶಮಿಯಲ್ಲಿ ಒಂದು ಊಟ, ದ್ವಾದಶಿಯಲ್ಲಿ ಒಂದು ಊಟ. ಭಾರಿ ಖುಷಿ ಆಯ್ತು ಅರ್ಥ ಆದವರಿಗೆ. ಮತ್ತೆ ಅವ್ರು ಹೇಳಿದ್ದು ಭೋಜನ ಶಾಲೆಯಲ್ಲಿ ಅಂದ್ರೆ ಭೋಜನ ಕೂಟ, ಅದು 1 ಸರ್ತಿ ಹೇಳಿ. ನಾವು ಟಿಫಿನ್ ಎಷ್ಟು ಸರ್ತಿ ಮಾಡಬಹುದು ನೋಡಿ, ಅರ್ಥ ಹೇಗೆ ಮಾಡಿದ್ರು. ವ್ಯಾಖ್ಯಾನಕಾರರಲ್ಲಿ ಗೌಜಾಯ್ತು. ಅವ್ರು ಹೇಳಲಿಲ್ಲ ತಿನ್ನಬಾರ್ದು, ಮತ್ತೆ ಉಳಿದವರು ಹೇಳುದು. ಅವರು ಸಂಜೆ ತಿನ್ನಬಾರ್ದು ಹೇಳಿದ್ರ? ದಶಮಿಗಾದ್ರೂ ಕೆಲವರು ಯೋಚನೆ ಮಾಡಿದ್ರು, ಒಂದು ಊಟ ಮಾಡ್ಲಿಕ್ಕೆ ಹೇಳಿದ್ದು ಸರಿ,
ರಾತ್ರಿ ತಿನ್ನಬಾರದು ಅಂತ ಅರ್ಥ ಮಾಡುವ, ತಿನ್ನುವುದಿಲ್ಲ. ಏಕಾದಶಿ ಅಂತ ಉಪವಾಸ ಆಯಿತು. ದ್ವಾದಶಿ ಬೆಳಿಗ್ಗೆ ಊಟ ಮಾಡಿದ ನಂತರ ರಾತ್ರಿವರೆಗೆ ಸುಮ್ಮನೆ ಇರ್ತಾರ? ಮತ್ತೆ ಮರುದಿನ ತ್ರಯೋದಶಿ ಮಧ್ಯಾಹ್ನ ಊಟಕ್ಕಾಗಿ ಕಾಯ್ತಾರ? ಯಾವ ಅಸಾಮಿಯೂ ಇಲ್ಲ. ದ್ವಾದಶಿ ಅವ್ರು ಹೇಳಿದ ಗೆರೆಗೆ ದ್ವಾದಶಿಯಲ್ಲಿ ಬೆಳಿಗ್ಗೆ ಊಟ ಅಂತ ಮುಗಿದ್ರೆ ಏನಿಲ್ಲ ಅಂತ. ಬೆಳಿಗ್ಗೆ ಮುಗಿಯಿತು, ಬೆಳಿಗ್ಗೆ ಹೇಳಿರ್ತಾರೆ ಅಡುಗೆಯವರ ಹತ್ರ, ಮಧ್ಯಾಹ್ನ 1 ಗಂಟೆಗೆ ತಯಾರಾಗಬೇಕೆಲ್ಲ 5 ಐಟಮ್ ಅಂತ. ಮತ್ತೆ ಸಂಜೆ ಅಂತೂ ಮಾಮೂಲಿ ಉಂಟು. ಆದ್ರಿಂದ ಎಲ್ಲಿಯೂ ಇಲ್ಲ, ಪ್ರಮಾಣಗಳು ಸತ್ತಿವೆ. ವಿಕಲ್ಪಾಶ್ಚ ಆಶ್ರಮಾಣ ವಿಕಲ್ಪಾಶ್ಚ, ಎಲ್ಲ ಆಶ್ರಮಗಳಲ್ಲಿ ವಿಕಲ್ಪಗಳು ಜಾಸ್ತಿ ಆಗಿವೆ. ಇಷ್ಟ ಬಂದದ್ದಾಗ್ತಾ ಉಂಟು. ಅವರ ಮನೆಯಲ್ಲಿ ವಿಕಲ್ಪಗಳಾಗಿವೆ. ಯಾಕೆ? ಒಬ್ಬೊಬ್ಬರು ಒಂದು ರೀತಿಯಲ್ಲಿ ಇದ್ದಾರೆ. ಒಬ್ಬ ರೋಗಿ, ಒಬ್ಬ ಹಿರಿಯ, ಒಬ್ಬ ಮಗು, ಒಬ್ಬ ಹೆಣ್ಣು, ಒಬ್ಬಳು ವಿಧವೆ, ಒಬ್ಬ ವಿದೂರ, ಒಬ್ಬ ದೂರದಲ್ಲಿರುವವ, ಒಬ್ಬನಿಗೆ ಬಾಯಿ ಕೈ ಕಾಲು ಸರಿ ಇಲ್ಲ, ಅಂಗವಿಕಲ, ಒಬ್ಬ ದಿನ ಪೂಜೆ ಹೋಗಿ ಬರ್ತಾನೆ, ಒಬ್ಬ ಆಸ್ಪತ್ರೆ ದವಾಖಾನೆಯಲ್ಲಿದ್ದಾನೆ, ಅಂದ್ರೆ ಡಾಕ್ಟರ್ ಇದ್ದಾನವ. ಯಾರಿಗೆ ಯಾವುದು ಧರ್ಮವನ್ನು ಇಲ್ಲಿ ಹೇಳುವುದು? ಏನಿಲ್ಲ. ಅವ ಹೆಣಮುಟ್ಟಿ ಬಂದ್ರು ಇಲ್ಲಿ ನೀವು ಅವರಿಲ್ಲ, ಆಸ್ಪತ್ರೆಯವರಾದ್ರಿಂದ. ಅದು ನಮ್ಮ ಮನೆಯಲ್ಲಿ ಇಲ್ಲ ಹೇಳಿಬಿಡ್ತಾರೆ, ಅದು ಅವನಿಗೆ ಮಾತ್ರ ಬಿಟ್ಟದ್ದು ಹೇಳುತ್ತಾರೆ. ಹೀಗಾಗಿ ಆಶ್ರಮಾಣ ವಿಕಲ್ಪಾಶ್ಚ ಅಸಂಖ್ಯಾತ ಭವಿಷ್ಯಂತಿ ಅಂತಾರೆ. ಯಾಕೆ ಆಯ್ತು ಇದೆಲ್ಲ ವ್ಯತ್ಯಾಸ? ಶಾಸ್ತ್ರ ಒಂದೇ ಅಲ್ವಾ? ಅವನಿಗೆ ಇವನಿಗೆ, ಅಲ್ಲಿಗೆ ಇಲ್ಲಿಗೆ, ಹಾಗೆ ಹೀಗೆ, ಅದು ಇದು ಅಂದಾಗ ವ್ಯತ್ಯಾಸ ಹೇಗೆ? ಅಶರಣವಾನಾಹ ಪುರಾಣಾನಾಂ ಧರ್ಮಾಣಾಂ ಶತಶಃ ನರಾಹ. ನೋಡಿ, ಅವರು ಕೇಳದೇ ಇದ್ದದ್ರಿಂದಲೇ ತಪ್ಪಾದದ್ದು ಎಂದು ಹೇಳ್ತಾನೆ ಸ್ಪಷ್ಟವಾಗಿ. ಪುರಾಣ ಧರ್ಮಗಳ, ಪುರಾಣ ಅಂದ್ರೆ ಹಳೆಯದಲ್ಲೂ ಹೇಳಿ ಇಟ್ಟುಕೊಳ್ಳಿ ಅರ್ಥ. ಪುರಾಣಗಳು ಹೇಳಿದ ಅಂದ್ರೆ ಅರ್ಥ ಮಾಡಿ. ಪುರಾಣನ ಅವಶರಣವಾನ, ಪುರಾಣಗಳನ್ನೇ ಕೇಳುವುದಿಲ್ಲ ಅವರು. ಹಳೆಯ ಕಥೆಗಳನ್ನು, ಹಳೆಯ ಧರ್ಮಗಳನ್ನು ನೋಡಿ. ಭಾಗವತ ಅಂತ ಹೆಸರು ಬಂದದ್ದು ಪುರಾಣಕ್ಕೆ 3 ಆಯಾಮದಿಂದ ಮುಖ್ಯವಾಗಿ. ಒಂದು ಭಗವಂತನ ಸಂಬಂಧಿಸಿದ್ದು, ಅಂದ್ರೆ ಭಗವಂತನ ರೂಪಗಳಿಗೆ ಸಂಬಂಧಿಸಿದ್ದು. ದೇವರು ಅಲ್ಲಿ ಬರ್ತಾನೆ ಬಹುರೂಪಗಳಿಂದ. ಇನ್ನೊಂದು ಅರ್ಥ, ಭಗವಂತನನ್ನು ನಂಬಿದವರು ಭಾಗವತರು ಅವರಲ್ಲಿ ಸಿಗ್ತಾರೆ, ಅವರನ್ನು ನೋಡ್ಬೇಕು ನಾವು. ಇನ್ನೊಂದು ಮುಖ್ಯ ವಿಷಯ, ಭಗವಂತನಿಗೆ ಸಂಬಂಧಿಸಿದ ಧರ್ಮಗಳು, ದೇವರನ್ನು ಕಾಣುವುದು ಹೇಗೆ ಅಂತ. ಅಂದ್ರೆ ದೇವರನ್ನು ಕಂಡ ಭಾಗವತರು ಭಗವಂತನ ಬಹುರೂಪಗಳನ್ನು ಯಾವ ನೆಲೆಯಲ್ಲಿ ಆಚರಣೆಯಲ್ಲಿ ನಡೆಸಿಕೊಟ್ಟಿದ್ದಾರೆ ಅಂತ. ಇದು ಬೇಡ ನಾವು ಕಲೀಲಿಕ್ಕೆ. ಆದ್ರಿಂದ ಪುರಾಣಗಳು ಕಲಿಯುವುದು ಯಾಕೆ ಹೇಳಿದ್ರೆ, ಹಳೆಯವರನ್ನು ಕಲಿತಾಗ ಅವರು ಹೇಗೆ ಬದುಕಿದ್ರು, ಶಾಸ್ತ್ರ ಅವರಲ್ಲಿ ಹೇಗೆ ನಿಂತಿತ್ತು. ಆದ್ರಿಂದ ಯಾವುದು ಶಾಸ್ತ್ರ ಆಗಿದೆ ನಮಗೆ, ಮಾತುಗಳು ಎಲ್ಲಿ ಸಿಗ್ತಾವೆ ಅರ್ಥ ಆಗುತ್ತೆ. ಅಂಬರೀಷ ನೋಡಿ, ಏಕಾದಶಿ ಮಾಡಿದ ಕತೆ ಬೇಡ. ರುಗ್ಮಾಂಗದ ಊರು ತುಂಬ ಡಂಗುರ ಹಾರಿಸಿ ನಾಳೆ ಏಕಾದಶಿ, 8 ವರ್ಷ ಆದವರು ಉಪವಾಸ ಮಾಡಿ, ಅಲ್ಲಿಂದ ಹಿಡಿದು 80 ವರ್ಷ ಆದವರಿಗೂ ಉಪವಾಸ ಕಡ್ಡಾಯ. ಅದರ ಆಚೆಗೆ ನಿಮ್ಮ ದೇಹ ಶಿಥಿಲ ಆದದ್ರಿಂದ ಏನು ಬಾಯಾರಿಕೆ ತಗೊಳ್ಬಹುದು. ಇದ್ರ ಈಚೆಗೆ 8 ವರ್ಷದ ಗಟ್ಟಿಗಿಂತ ಈಚೆಗೆ ಏನಾದ್ರೂ ಬಾಯಾರಿಕೆಗೆ ಬದುಕಬಹುದು. ಉಪವಾಸ ಮಾಡಿದ್ರೆ ಚಂದ, ಇಲ್ಲ ಅಲ್ಲ, ಮಾಡಬಾರದು, ಕಡ್ಡಾಯ ಅಲ್ಲ. ಇವರಂತೂ ಕಡ್ಡಾಯ. ಅಷ್ಟವರ್ಷ ಶಾಧಿಕ ವಯಸ್ಸು ಅಶೀತಿ ಪೂರ್ಯತೆ, ಇದನ್ನು ಡಂಗೂರ ಸಾರಿಸಿ ಊರಲ್ಲಿ ತಿಳಿಸಿ ಪ್ರತಿದಿನ ನಾಳೆ ಏಕಾದಶಿ ಅಂತ ತಿಳಿಸ್ತಿದ್ದ ಇವ. ಇದು ರಾಜನ ಕರ್ತವ್ಯ, ತಿಳಿಸಿ ಧರ್ಮವನ್ನು ಮಾಡಿಸುವುದು. ಯಾರು ಏನು ಇವತ್ತು ಏಕಾದಶಿ ದೇವಸ್ಥಾನದ ಅಂಗಳದಲ್ಲೇ ಅಥವಾ ಅದರ ಚಾವಡಿಯಲ್ಲೇ ಕೋಟೇರಿ ಇರ್ತದೆ, ತೆರೆದಿರ್ತದೆ, ತಿಂದಿರ್ತಾರೆ, ತಿಂತಾರೆ. ಅವರ ಹತ್ರ ಕೇಳಿದ್ರೆ ಒಂದ್ಸರ್ತಿ, ನಾನು ಏಕಾದಶಿ ಅಲ್ವ, ನೀವು ನಮ್ಮವರೇ ಅಲ್ವಾ, ಹೋಟೆಲ್ ಬಾಕಿಲ ಹಾಕ್ಬಹುದಲ್ಲ, ಆವತ್ತೊಂದಿನ ವ್ಯಾಪಾರ ಆಗದಿದ್ರೆ ಪರವಾಗಿಲ್ಲಪ್ಪ ಅಂದ್ರು. ತಿಂಗಳಿಗೆ 2 ದಿವಸ, ಆದಿತ್ಯವಾರ 4 ದಿನ ತೆರೆದಾಗ ತಿಂಗಳಿಗೆ 2 ದಿನ ಮುಚ್ಚಿದ್ರೆ ಕಷ್ಟ ಆಗುವುದಿಲ್ಲ, ಆಯ್ತು ಅಂತ. ಆದ್ರೆ ಅವರು ಹೇಳಿದ್ರು ಅಲ್ಲ, ಉಪವಾಸ ಯಾರಿಗೆ ಕೇಳಿದ್ರು? ದೇವರಿಗೆ ಉಪವಾಸ ಮಾಡ್ತಾ ಇಲ್ಲ. ಯಾವ್ಯಾವ ದೇವತೆಗಳ ಯಾವ್ಯಾವುದೋ ಪ್ರತೀಕಗಳಿಗೆಲ್ಲ ಊಟ, ಉಪಚಾರ, ಪೂಜೆ, ಪುನಸ್ಕಾರ, ಸೇವೆ ಎಲ್ಲ ನಡೀತಾ ಉಂಟು. ಬಂದವರು ತಿಂತಾರೆ, ಇದ್ದವರು ತಿಂತಾರೆ, ಹೊಡಿತಾರೆ. ಅಂದ್ರೆ ನಾನೇನ್ ತಪ್ಪು ಮಾಡಿದೆ ಅಂತ ನೋಡಿ. ಅವರನ್ನು ನೋಡಿ, ಇವರು ತಪ್ಪು ಮಾಡುವುದನ್ನು ತಪ್ಪೇ ಅಲ್ಲ ಹೇಳುವಷ್ಟರ ಮಟ್ಟಿಗೆ. ನೀವಾದ್ರೂ ಸುಧಾರಿಸಬಹುದು ಅಂತ ನಾನು ಹೇಳಲಿಕ್ಕೆ ಹೊರಟೆ ಬಾಯ ತುದಿಯಲ್ಲಿ, ಆದ್ರೆ ಆಗ್ಲಿಲ್ಲ. ಯಾಕೆಂದ್ರೆ ದೇವಸ್ಥಾನಗಳಲ್ಲೇ ಏಕಾದಶಿ ದಿವಸ ಊಟೋಪಚಾರಗಳು ಗಡದ್ದಾಗಿ ನಡೀತಾ ಇವೆ. ಯಾರಿಗೆ ಏಕಾದಶಿ, ಯಾರಿಗೆ ಉಪವಾಸ, ಯಾರಿಗೆ ಧರ್ಮಶಾಸ್ತ್ರ, ಯಾರಿಗೆ ಬೇಕು? ತಿನ್ನುವವರಿದ್ದಾರೆ ಅಂತ ಹಾಕುವವರಿರ್ತಾರೆ, ಹಾಕುವವರಿದ್ದಾರೆ ಅಂತ ತಿನ್ನುವವರು ಇರ್ತಾರೆ. ಕೇಳಿದ್ರೆ
ಉತ್ಸವದಲ್ಲಿ ನಾನೊಂದು ಸರ್ತಿ ದೇವಸ್ಥಾನದಲ್ಲಿ ಕೇಳಿದೆ, ಏನು ಇವತ್ತು ಏಕಾದಶಿ ಊಟ ಉಂಟು ಯಾಕೆ ಅಂತ. ಅದು ಮಾಡ್ತಾರೆ ಜನ. ಅಲ್ಲ, ಜನ ಮಾಡ್ತಾರೆ, ನೀವು ಹಾಕುವುದಾ? ಹೋಗಿ ಜನರ ಹತ್ರ ಹೇಳಿದೆ, ಎಂತ ಏಕಾದಶಿಯಲ್ಲಿ ಇವತ್ತು ಅವ್ರು ಹಾಕ್ತಾರೆ ಊಟ ಮಾಡೋದು ಪ್ರಸಾದ ಅಂತ. ನೋಡಿ, ಅವ್ರು ಹಾಕ್ತಾರೆ ಅಂತ ಇವ್ರು ಉಣ್ಣುವುದು, ಇವ್ರು ಉಣ್ತಾರೆ ಅಂತ ಅವ್ರು ಹಾಕೋದು. ಇಬ್ಬರು ಬಾಯಿ ಮುಚ್ಚಿಕೊಂಡು ಕೈ ಒರೆಸಿಕೊಂಡು ಹೋಗ್ತಾರೆ ಕೊನೆಗೆ. ಅನ್ಯಾಯ ಅಲ್ಲ? ಯಾರಿಗೆ ಅನ್ಯಾಯ ಹೇಳುವುದು? ಅದು ಇಲ್ಲಿ ಬಹಳ ಚೆನ್ನಾಗಿ ಹೇಳ್ತಾನೆ ಅಶ್ರಣ್ಮಾನ. ಇದು ಎಲ್ಲರಿಗೂ ಒಪ್ಪಿಗೆ ಆಗತಕ್ಕ ಮಾತು. ಅಶ್ರಣ್ಮಾನ ಪುರಾಣಾನ ಧರ್ಮಾಣಾಂ ಶತಶೋನರ. 100 ಗಟ್ಟಲೆ ಮಾತುಗಳು ಬಂದಿವೆ, ಒಂದು ಕೇಳುವುದಿಲ್ಲ, ಒಬ್ಬರು ಕೇಳುವುದಿಲ್ಲ. ಅನೇಕ ಆಯಾಮಗಳಲ್ಲಿ ಧರ್ಮಶಾಸ್ತ್ರಗಳು ಮಾತಾಡಿವೆ. ಬೇಕಾದಾಗಿ ತುಂಬಾ ಸುಲಭವಾಗಿ ಉಂಟು, ಯಾವುದನ್ನು ತಿಳಿಯುವುದಿಲ್ಲ. ತಿಳಿಯದೆ ತಪ್ಪು ಮಾಡ್ತಾನೆ. ಉತ್ಪಥಂ ಪ್ರತಿಪತ್ಸ್ಯಂತೆ ಕಾಮ ಮನ್ಯು ಸಮೀರಿತ. ಅವರಿಗೆ ಈ ಎಂತ ಕೇಳುವ ಆಸೆ, ಅತ್ಯಾಸೆ, ಭೋಗದ ಇಚ್ಛೆ, ಚಾಪಲ, ಇದರಿಂದಾಗಿ ಅವರಿಗೆ ಇಷ್ಟಪಟ್ಟಾಗ ಕೆಲಸ ಮಾಡ್ತಾರೆ, ಮನ ಬಂದಂತೆ ಅವರು ಕೆಲಸ ಮಾಡ್ತಾರೆ. ಎಲ್ಲಾ ಮಾರ್ಗಗಳನ್ನು ಅತಿಕ್ರಮಿಸಿದ್ದಾರೆ, ಯಾವುದನ್ನು ಸರಿಯಾಗಿ ನಡೆಸುವುದಿಲ್ಲ, ಎಲ್ಲ ನಿಯಮಗಳನ್ನು ಸಹ ಮೀರಿದ್ದಾರೆ, ಅವರು ಬಿಟ್ಟುಬಿಟ್ಟಿದ್ದಾರೆ. ಮತ್ತೆ ಕೆಲವರಿಗೆ ಈ ಪದ್ಧತಿಯ ಮೇಲೆ ಸಿಟ್ಟು, ಕರ್ಮ, ಏಕಾದಶಿ ಉಪವಾಸ ಮಾಡಬೇಕಂದ್ರೆ ನೋಡಿ, ಯಾರಿಗೆ ಬೈಯುವುದು? ಮಾಡಿದರೆ ನಿನ್ನ ದೇಹಕ್ಕೂ ಒಳ್ಳೆಯದು, ಜನ್ಮಾಂತರದಲ್ಲಿಯೂ ಮಾಡಿದ ಪಾಪಗಳ ನಿವೃತ್ತಿಯೂ ಆಗ್ತದೆ, ಜತೆಯಲ್ಲಿ ಲೋಕಾಂತರದ ಸದ್ಗತಿ ಪ್ರಾಪ್ತಿ ಇದೆ. 3 ಅಂಶದಲ್ಲಿ ಮಾತಾಡಿದರು. ಏಕಾದಶಿ ಉಪವಾಸೇನ ಅಂತ ಹೇಳಿಕೊಂಡು, ಏಕಾದಶ ಇಂದ್ರಿಯ ಪಾಪ ಯತ್ಕೃತ ಭವತಿ ಪ್ರಭೋ ಅಂತ. 11 ಇಂದ್ರಿಯದಲ್ಲಿ ಮಾಡಿದ ತಪ್ಪು ದೋಷ ಎಲ್ಲ ಕ್ಲೀನ್ ಆಗ್ತದೆ, ಹೊರಗಿನಿಂದಲೂ ಒಳಗಿನಿಂದಲೂ, ಗೊತ್ತಿದ್ದು ಗೊತ್ತಿಲ್ಲದೆಯೋ. ಆದ್ರಿಂದ ದೇಹ ಹಾಳಾಗುವುದಿಲ್ಲ, ಆದ್ರೂ ಕೇಳುವುದಿಲ್ಲ. ಸಿಟ್ಟವನಿಗೆ ಬೆಳಿಗ್ಗೆ ಬೇಗ ಹೇಳಬೇಕು, ಸೂರ್ಯೋದಯದಿಂದ ಮುಂಚೆ ಹೇಳಿ ಬ್ರಾಹ್ಮ ಮುಹೂರ್ತದಲ್ಲಿ ಎದ್ರೆ ಮೈಂಡ್ ಕ್ಲೀನ್ ಇರ್ತದೆ, ಬಾಡಿ ಹಗುರ ಆಗ್ತದೆ. ಹೇಳಿದ್ರೆ ಅವನಿಗೆ ಸಿಟ್ಟು. ಕರ್ಮ ಹೇಳ್ಬೇಕಂತೆ, ದೇವರ ಸೇವೆ ಮಾಡಿ, ಏನಾದರೂ ಹೂ ಕೊಯ್ದಾಕಿ, ಏನಾದರೂ ತುಳಸಿಯನ್ನು ಕಟ್ಟಿಕೊಡಿ, ಇನ್ನೇನಾದ್ರೂ ಒಳ್ಳೆ ಹಣ್ಣು ಹಂಪಲುಗಳನ್ನು ಬಿತ್ತಿ ಹಾಕಿಕೊಡಿ. ಎಂದು ದೇವರು ತಿಂತಾನ? ದೇವರ ಮುಸುಂಡಿಗೆ ಬೈತಾನೆ. ಎಲ್ಲದಕ್ಕೂ ಬೈಯುವುದೇ. ಸಿಟ್ಟಿನಲ್ಲಿ ಸಮಾವೇಶ ಇವರದ್ದು. ಇದನ್ನು ಬಾಯಿ ಬಿಟ್ಟು ಹೇಳ್ತಾನೆ ಇಂದ್ರ, ಸ್ವಯಂ ಕರ್ಮೇಂದ್ರವ ಹೇಳ್ತಾನೆ. ಕಾಮಮನ್ಯು ಕಾಮಮನ್ಯು ಸಮಾತ. ಬಹಳ ಜೋರಾಗಿ ಸಿಟ್ಟಿನ ಭರದಲ್ಲಿ ಬೇಕುಗಳ ರಾಶಿಯಲ್ಲಿ ದಾರಿ ತಪ್ಪಿ ಹೋಗ್ತಾರೆ, ಧರ್ಮವನ್ನು ನಡೆಸಿಕೊಳ್ಳುವುದಿಲ್ಲ ಅಂತ. ರಾಜ ಮಾಡಬೇಕಾದ ಯದಾ ನಿವರ್ತ್ಯತೆ ಪಾಪಃ ದಂಡನೀತ್ಯ ಮಹಾತ್ಮಭಿಹಿ. ಒಳ್ಳೆ ಮಹಾತ್ಮರಾಗಿ ಗಟ್ಟಿಯಾಗಿಕೊಂಡೊಬ್ಬ ರಾಜ ಕೂತು 16 ರಾಜರ ಸಮಾವೇಶದೊಂದಿಗೆ ಇದನ್ನು ತನ್ನ ಕೆಲಸದವರೊಂದಿಗೆ ದೊಡ್ಡವರೊಂದಿಗೆ ಸೇರಿ ನಡೆಸಿಕೊಟ್ರೆ, ಈ ದುಷ್ಟ ಇದ್ದಾನಲ್ಲ ಅವನ ಕೆಟ್ಟ ಯೋಚನೆಗಳು ಅದನ್ನು ಅವನ್ ಕಂಪ್ರೆಸ್ ಮಾಡಿದ್ರೆ, ಇಲ್ಲ ಮಾಡಿದ್ರೆ, ದೂರ ಮಾಡಿದ್ರೆ ಲೋಕಕ್ಷೇಮ ಆಗ್ತದೆ. ಆಗ ತದಾ ಧರ್ಮೋ ನ ಚಲತೆ ಸಂಭೂತ ಶಾಶ್ವತ ಪುರಾಣ ಧರ್ಮ, ಪ್ರಾಚೀನ ಸನಾತನವಾದ ಧರ್ಮ, ಅದು ಮತ್ತೆಂದು ತಪ್ಪಿ ಹೋಗುವುದಿಲ್ಲ, ಬಿದ್ದು ಹೋಗುವುದಿಲ್ಲ, ವ್ಯತ್ಯಾಸ ಆಗುವುದಿಲ್ಲ, ನಿಂತು ಹೋಗುವುದಿಲ್ಲ. ಆದ್ರಿಂದ ಜೋರಾಗಿ ಕ್ಷತ್ರಿಯನಿಂದ ನೀವು ಹೇಳ್ತೀರಿ ರಾಜ ಜೋರು ಮಾಡಿ ನಡೆಸಬೇಕು ಅಂತ, ಇವರು ರಾಜನನ್ನೇ ಅವಮಾನ ಮಾಡ್ತಾರೆ, ನಿಂದನೆ ಮಾಡಿ ಶುರು ಮಾಡ್ತಾನೆ, ಬೈತಾರೆ ಈ ರಾಜನಿಗೆ ಅಂತ ಹೇಳಿಕೊಂಡು. ಇವ ಹೇಳ್ತಾನೆ ಸರ್ವಲೋಕ ಗುರುಂ ಚೈವ ರಾಜಾನಂ ಯೋಗ ಮನ್ಯತೆ ನತಸ್ಯ ದತ್ತಂ ನಗರತಂ ನಶ್ರುತಂ ಫಲತಿ ಕ್ವಚಿತ್. ಎಂತ ಹೇಳುದು ನೀವು? ರಾಜ ಒಳ್ಳೆಯದಾಗಲಿ ಅಂತ ರಾಜ ತನ್ನ ಧರ್ಮವನ್ನು ಇಂಪ್ಲಿಮೆಂಟ್ ಮಾಡಿ ತಪ್ಪಿತಸ್ಥರಿಗೆ ಶಿಕ್ಷೆ ಕೊಟ್ರೆ ಮಾಡಬೇಕು ಅಂತ ಒತ್ತಾಯ ಮಾಡಿದ್ರೆ, ಮಾಡಿಸಿ ಇದ್ರೆ ಚೆನ್ನಾಗಿಲ್ಲ ಹೇಳಿದ್ರೆ, ಅಂತ ರಾಜನನ್ನೇ ಯಾರಾದ್ರೂ ಅವಮಾನ ಮಾಡಿ ನಿಂದನೆ ಮಾಡಿ ಹೊರಗಾಕಿ ಅವನು ಮಾಡುವುದಿಲ್ಲ, ಹೇಳುವುದಿಲ್ಲ, ಕೇಳುವುದಿಲ್ಲ ಅಂತ ಮಾಡಿಕೊಂಡ್ರೆ ಅವರು ಮಾಡಿದ ಯಾವ ಕರ್ಮಗಳು ಫಲಿಸುವುದಿಲ್ಲ ಅಂತ ಹೇಳಿ ನೋಡಿದ್ದು ವಿಶೇಷ. ಒಬ್ಬ ಯೋಗ್ಯನಾದ ಅರಸ, ಪ್ರಧಾನನಾದ ವ್ಯಕ್ತಿ, ಲೋಕವನ್ನು ನೋಡಿಕೊಳ್ಳುವವ, ಉಚ್ಚಾಯ ಸ್ಥಿತಿಯನ್ನು ತಲುಪಿಸಿಕೊಟ್ಟವ, ಅಭಿವೃದ್ಧಿಯಲ್ಲಿ ಕ್ಷೇಮವನ್ನು ಬಯಸುವವ, ಅವನನ್ನೇ ನಾವು ನೆಗ್ಲೆಕ್ಟ್ ಮಾಡಿದ್ರೆ, ಅವನಲ್ಲಿ ದೋಷವನ್ನು ಹುಡುಕಿ ಬಯಲಿಕ್ಕೆ ಶುರು ಮಾಡಿದ್ರೆ, ಅನ್ಯಾಯ ನಡೆಸಿಕೊಟ್ರೆ, ಅಪ್ರಾಮಾಣಿಕರಾದ್ರೆ ನಾವು ಮಾಡಿದ ಯಾವುದೇ ಒಂದು ಒಳ್ಳೆಯದು ಕೆಲಸ ಮಾಡುವುದಿಲ್ಲಂತೆ, ಯಾವುದು ಫಲ ಬರುವುದಿಲ್ಲಂತೆ, ಯಾವ ದಾನವೂ ನಮ್ಮನ್ನು ಉದ್ಧಾರ ಮಾಡುವುದಿಲ್ಲಂತೆ. ನಾವು ನಡೆಸುವ ಯಜ್ಞ ಯಾಗಾದಿ ಕರ್ಮಗಳಿರಲಿ,
ಸಾಮಾಜಿಕವಾದಂತಹ ಕರ್ಮಗಳಿರಲಿ, ದಾನ ಧರ್ಮಗಳಿರಲಿ, ಅಥವಾ ನಿಯಮ ನಿಷ್ಠೆಗಳು, ಜಪತಪ ಅನುಷ್ಠಾನಗಳು, ತಪಸ್ಸುಗಳು, ಅಧ್ಯಯನಗಳು, ಎಂಥದೇ ಇರಲಿ, ಅದ್ಯಾವುದು ನ ತಸ್ಯ ದತ್ತಂ ನ ಕೃತಂ, ಕೃತಂ ಯಜ್ಞಯಾಗಾದಿಗಳು, ನ ಶ್ರುತಂ ಫಲತಿ, ತಪಸ್ಸು, ಅನುಸಂಧಾನ, ಚಿಂತನೆ, ಇದ್ಯಾವುದು ಕೆಲಸ ಮಾಡುವುದಿಲ್ಲ. ನಿಜವಾಗಿ ಮೂರೇ ಕೆಲಸ ಮಾಡಲಿಕ್ಕಿರುತ್ತೆ. ಯಜ್ಞದಾನ ತಪ ಕರ್ಮನ ತ್ಯಾಜ್ಯಂ ಕಾರ್ಯಮೇವ ತತ್ವ ಅಂದಿದ್ದಾರೆ. ಈ ಯಜ್ಞ, ದಾನ, ತಪಸ್ಸೆ, ಕರ್ಮಗಳು ಯಜ್ಞಗಳಾಗಿ, ದಾನವೇ ಆಯಿತು, ತಪಸ್ಸಿನ ಚಿಂತನೆ ಆಯಿತು, ಇದ್ಯಾವುದು ಕೆಲಸ ಮಾಡುವುದಿಲ್ಲ. ಆದರೆ ಅವು ಮಾಡಿ ಏನು ಪ್ರಯೋಜನ ಆಯಿತು? ಆದ್ದರಿಂದ ದೇಶದ ದೊರೆಯನ್ನು ಒಪ್ಪಬೇಕು, ಅವನ ನಿಯಮಗಳನ್ನು, ಶಾಸ್ತ್ರೀಯವಾದದ್ದನ್ನು ಚೌಕಟ್ಟಿನಲ್ಲಿ ತಂದಿರಬೇಕು. ಎಲ್ಲಿಗೆ? ದೇವಾಶ್ಚ ಬಹುಮನ್ಯಂತೆ ಧರ್ಮಕಾಮಂ ನರೇಶ್ವರಂ. ಏನು ಹೇಳುವ? ದೇವತೆಗಳು ಒಬ್ಬ ಧರ್ಮಾತ್ಮನಾದ ರಾಜನಿಗೆ ಬೆಂಬಲ ಕೊಡ್ತಾರೆ, ಇಷ್ಟಪಡ್ತಾರೆ, ಸನ್ಮಾನ ಮಾಡ್ತಾರೆ, ಹೊಗಳುತ್ತಾರೆ. ಮನುಷ್ಯರ ಕಥೆ ಅಂತದ್ದು ಒಳ್ಳೆಯದಾದಾಗ ಬ್ರಹ್ಮನೇ, ಚತುರ್ಮುಖ ಬ್ರಹ್ಮ, ಅವನು ಕ್ಷತ್ರಿಯರನ್ನು ಇಟ್ಟದ್ದು ಗಟ್ಟಿ ಮಾಡಲಿಕ್ಕೆ. ಸ ಪ್ರವೃತ್ತಿ ನಿವೃತ್ತರ್ಥಂ ಧರ್ಮಾಣಂ ಕ್ಷತ್ರಮಿಚ್ಛತಿ. ಒಬ್ಬ ದಂಡನೀತಿಜ್ಞನನ್ನು, ರಾಜನನ್ನು, ದೊರೆಯನ್ನು, ಗಟ್ಟಿಗನನ್ನು ತಂದಿಟ್ಟದ್ದು ಯಾರು? ಸೃಷ್ಟಿಯಲ್ಲಿ ಸೃಷ್ಟಿ ಮಾಡುವಾಗ ಚತುರ್ಮುಖ. ಏನು ಅಂತ, ಯಾಕೆ ಅಂತ, ಯಾವುದು ಮಾಡಬೇಕು, ಯಾವುದು ಮಾಡಬಾರ್ದು, ನಡೆಸುವುದು ಹೇಗೆ, ನಡೆಸಿಬಿಡಬಾರದು, ಇದನ್ನು ತೋರಿಸಿಕೊಡ್ಲಿ. ಪ್ರವೃತ್ತಿ ನಿವೃತ್ತಿಗೆ ಮನುಷ್ಯ ತೊಡಗಬೇಕು, ತೊಡಗಬಾರದು ಹೇಳುವುದಕ್ಕೆ ಸೃಷ್ಟಿಯ ವ್ಯವಸ್ಥೆಯಲ್ಲಿ ಮಾಡಿಕೊಟ್ಟವನೇ ಚತುರ್ಮುಖನೇ, ಕ್ಷತ್ರಿಯನನ್ನು. ಅದರಿಂದ ಪ್ರವೃತ್ತಸ್ಯ ಧರ್ಮಸ್ಯ ಬುದ್ಧ್ಯಾಯ ಸ್ಮರತೆ ಗತಿಂ ಸಮೇ ಮುಖ್ಯಶ್ಚ ಸಮೇ ಮಾನ್ಯಶ್ಚ ಪೂಜ್ಯಶ್ಚ ನ ಸ ಕ್ಷತ್ರೇ ಪ್ರತಿಷ್ಠಿತ ಸಚ ಕ್ಷತ್ರೇ ಪ್ರತಿಷ್ಠಿತ. ಯಾರು ನಿಜವಾಗಿ ಪ್ರವೃತ್ತ ಧರ್ಮವನ್ನು ಇಷ್ಟಪಟ್ಟುಕೊಂಡು ಚೆನ್ನಾಗಿ ನಡೆಸಿಕೊಡುತ್ತಾರೆ, ಅವನು ನನಗೂ ಪೂಜ್ಯ, ನನಗೂ ಸಮ್ಮಾನಕ್ಕೆ ಯೋಗ್ಯ, ಅವನು ನಿಜವಾಗಿ ಕ್ಷತ್ರ ಧರ್ಮ ನಿಂತಿದ್ದಾನೆ ಅಂತ ಹೇಳಿ ಬಹಳ ಚೆನ್ನಾಗಿ ಇಂದ್ರ ಚಿಂತನೆಯನ್ನು ಕೊಟ್ಟ ಅಂತ ಹೇಳಿ ಭೀಷ್ಮ ಹೇಳಿದ. ವಾಸ್ತವವಾಗಿ ಭೀಷ್ಮ ಹೇಳಿ ಅವನು ಮತ್ತೆ ಮರುದ್ಗಣ ಜೊತೆಯಲ್ಲಿ ಇಂದ್ರ ಹೊರಟೋದ ಅಂತ ಹೇಳ್ತಾನೆ, ವಿಷ್ಣು ಹೊರಟೋದ ಅಂತಲೇ ಹೇಳ್ತಾನೆ. ಮಾತಾಡ್ತಾ ಇದ್ದವ ಪರಿಪೂರ್ಣವಾದಂತಹ ವ್ಯವಸ್ಥೆಯಲ್ಲಿ ನಿಂತವ ಅವನೇ ಅಂತ ಎನ್ನುವುದು ಗೊತ್ತಿದೆ ಅವನಿಗೆ. ಬರುವಾಗಲೂ ದೇವತೆಗಳೊಟ್ಟಿಗೆ ಬಂದಿದ್ದಾನೆ ಎನ್ನುವುದು ಅರ್ಥ ಆಯ್ತು. ಹೊರಟೋಗ್ತಾನೆ. ಆನಂತರ ಭೀಷ್ಮ ಹೇಳುತ್ತಾನೆ, ಗೊತ್ತಾಯ್ತಲ್ಲ ಹೇಗಿರ್ತದೆ ಕ್ಷತ್ರಿಯ ಧರ್ಮ ವ್ಯವಸ್ಥೆ ಅಂತ. ಆದ್ರಿಂದ ಕಕ್ಷತ್ರಿಯಂ ಅತಿವರ್ತೇತ. ಮತ್ತೆ ಯಾರು ತಾನೆ? ಚೇತನಾವಾನ್ ಬಹುಶತ. ಒಬ್ಬ ಬುದ್ಧಿಮಂತ, ತುಂಬ ಕೇಳಿಕೊಂಡವ, ಜೀವ ಇದ್ದವ, ಎಚ್ಚರ ಇದ್ದವ ಯಾರಾದ್ರೂ ಕ್ಷತ್ರಿಯನನ್ನು ದಾಡ್ತಾನ, ಮುಂದೆ ಹೋಗ್ತಾನ, ಒಬ್ಬ ಕ್ಷತ್ರಿಯ ಮಾಡಿದ ಧರ್ಮ ನೀತಿಯನ್ನು, ದಂಡ ನೀತಿಯನ್ನು ಉಲ್ಲಂಘಿಸ್ತಾನ, ಅವನು ಜಡ ಆಗ್ಬೇಕು. ಜಡ ಆದ್ರೆ ಬುದ್ಧಿ ಇಲ್ಲ ಅಂತ ಆಗ್ಬೇಕು. ಜಡ ಉಲ್ಲಂಘಿಸುವುದೇ ಅಂತ. ಆದ್ರಿಂದ ಚೇತನಾವಾನ್ ಅಂತಾನೆ. ಜೀವ ಇದ್ದವನಿಗೆ, ಓದಿಕೊಂಡವನಿಗೆ, ವಿವೇಕ ಇದ್ದವನಿಗೆ, ಅರ್ಥ ಆದವನಿಗೆ ಇದನ್ನು ದಾಟುವುದು ಯಾಕೆ? ಅದನ್ನ ನೀನು ಅಲ್ಲಿ ಇರು, ವರ್ತಸ್ವ ಪುರುಷ ವ್ಯಾಘ್ರ ಸಂವಿಯಾನಾಮಿ. ಅನಘ, ನೀನು ಏನು ತಪ್ಪು ಮಾಡಲಿಲ್ಲ, ನೀನು ಒಳ್ಳೆ ಪಾಪ ದೂರ ಇದ್ದೆ, ನೀನು ಚೆನ್ನಾಗಿ ರಾಜಧರ್ಮವನ್ನೇ ಅಳವಡಿಸ್ತಾ ಇರು, ನಡೆದುಕೊಂಡು ಬಾ, ಪ್ರಜಾಪಾಲನೆ ಮಾಡು, ನೀನು ಒಳ್ಳೇದಾಗತ್ತೆ, ನನಗೆ ಒಳ್ಳೇದು ಗೊತ್ತಿದೆ, ನಿನ್ನ ವಿಷಯ ನನಗೆ ಗೊತ್ತಿದೆ, ಚೆನ್ನಾಗಿ ಗೊತ್ತಿದೆ ನೀನು ಏನು ಮಾಡಬೇಕು ಅಂತ ಹೇಳಿ. ಯಾರು ನಿಜವಾಗಿ ತಪ್ಪು ಮಾಡ್ತಾರೆ ಈ ಪ್ರವೃತ್ತಿ ಧರ್ಮದಲ್ಲಿ, ತಮಗೆ ಬೇಕಾದ ವಿಷಯದಲ್ಲಿ ಅನ್ಯಾಯೇನ ಪ್ರವೃತ್ತಾನ ನಿವೃತ್ತಾನಾಂಚ, ಮಾಡುವುದು ಬಿಡುವುದು ಮಾಡುವುದು ಅನ್ಯಾಯದಲ್ಲಿ ಶುರು ಮಾಡಿದೆ. ಮಾಡಬೇಕಾದ್ದನ್ನು ಬಿಟ್ಟಿರ್ತಾರೆ, ಬಿಡಬೇಕಾದ್ದನ್ನು ಮಾಡಿರ್ತಾರೆ. ಅವರಿಗೆ ಹೇಳಿಸಿದ್ದನ್ನು ಅವರು ಮಾಡ್ತಾರೆ, ಇವರಿಗೆ ಹೇಳಿಸಿದ್ದನ್ನು ಇವರು ಮಾಡುವುದಿಲ್ಲ. ಹೀಗಾಗಿ ಯಾರೆಲ್ಲ ಅನ್ಯಾಯದಲ್ಲಿ ಮಾಡ್ತಾರೆ ಅವರೆಲ್ಲ ನಡುವೆ ಹೋಗಿ ಬಿಡ್ತಾರೆ, ಹಾಳಾಗ್ತಾರೆ. ಅಂತರ ವಿಲಯನ್ಯಾನ್. ಯಾಕೆಂದ್ರೆ ಯಥಾಪತಿ ವಿಚಕ್ಷುಷಃ ಅಂತ. ಈಗ ದಾರಿಗೆ ಒಬ್ಬ ಹೊರಟ, ಅವನಿಗೆ ಕಣ್ಣು ಕಾಣುವುದಿಲ್ಲ, ಅಥವಾ ದಾರಿ ಹೊರಟಾದ ಕಣ್ಣು ಹಾಳಾಯ್ತು, ಏನೋ ಬಿತ್ತೋ, ಏನೋ ಕುಕ್ಕಿಯೋ, ಏನೋ ಆಗಿಯೋ, ಈಗ ಏನಾಗ್ತಾನೆ ಅವನ ದಾರಿಯಲ್ಲಿ? ದಾರಿಗೆ ಬಂದವ, ಕಣ್ಣು ಕಾಣದವ, ಅವನು ದಾರಿಯಲ್ಲಿ ಬದುಕ್ತಾನ? ಇಲ್ಲ, ಹಾಳಾಗಿ ಹೋಗ್ತಾನೆ. ಬಿದ್ದೆಲ್ಲಿಯೋ, ಹೊಂಡಕ್ಕೆ ಬಿದ್ದೋ, ಹೊಡೆದುಕೊಂಡೋ, ಹೆಚ್ಚು ಕಡಿಮೆ ಆಗಿಯೋ, ಅದನ್ನ ದಾರಿ ತಪ್ಪಿಯೋ. ಅದನ್ನ ಕಣ್ಣು ಕಾಣದವನು ದಾರಿಗೆ ಬಂದ ಹಾಗೆ ಶಾಸ್ತ್ರವನ್ನು ಒಪ್ಪಿಕೊಳ್ಳದವ ನಡೆಸಲಿಕ್ಕೆ ಹೊರಟಂತಹ ಈ ಕರ್ಮಾಂಗಗಳು ಅವನನ್ನು ಹೊಂಡಕ್ಕಾಗ್ತವೆ. ಅವನು ಏನೇ ಮಾಡಲಿ, ಏನೇ ಬಿಡ್ಲಿ, ಬಿಡಬೇಕಾದ್ದನ್ನು ಮಾಡಿಬಿಡ್ಲಿ, ಮಾಡಬೇಕಾದ್ದನ್ನು ಬಿಟ್ಟು ಬಿಡ್ಲಿ, ಅಥವಾ ಸರಿಯಾಗಿ ಯಾವುದು ಮಾಡು ಬೇಡಗಳು ಅವನಿಗೆ ಗೊತ್ತಿಲ್ಲ ಆಯ್ತು, ವಿಧಿ ನಿಷೇಧಗಳ ಚಿಂತನೆ ಇಲ್ಲ ಆಯ್ತು, ಪ್ರವೃತ್ತಿ ನಿವೃತ್ತಿಗಳು ಗೊತ್ತಾಗಲಿಲ್ಲ ಆಯ್ತು, ಅಂತವನು ಹೆಚ್ಚು ಕಡಿಮೆ ಮಾಡಿಕೊಂಡ್ರೆ ಅವನು ನಡುವೆಯೇ ಪೂರ್ಣ ಆಗದೆಯೇ ಹಾಳಾಗಿ ಹೋಗ್ತಾನೆ. ಆದ್ರಿಂದ ನೀನು ಒಳ್ಳೆಯ ರೀತಿಯಿಂದ ಪ್ರಜಾಪಾಲನೆ ಮಾಡಬೇಕು ಅಂತ ಹೇಳುವ ನೆಲೆಯಲ್ಲಿ ಬಹಳ ಸುಂದರವಾಗಿ ಒಂದು ಸಂವಾದದ
ಕೊನೆಯನ್ನು ಭೀಷ್ಮ ಕೊಟ್ಟ. ಮುಂದೆ ಧರ್ಮರಾಜನ ಜೊತೆಯಲ್ಲಿ ಮತ್ತಷ್ಟು ಪ್ರಶ್ನೆಗಳ ಜೊತೆಯಲ್ಲಿ ಚಿಂತನೆಗೆ ಮುಂದಡಿ ಇಡ್ತಾನೆ. ಮತ್ತೆ ವಂದನೆಗಳು. ಶ್ರೀಕೃಷ್ಣ ಅರ್ಪಣಮಸ್ತು. ನಾರಾಯಣ ನಾರಾಯಣ ನಾರಾಯಣ.